ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಿಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪ ಒಡ್ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ಭಾನುವಾರ. ಕಳೆದ ಬಾರಿ ಬಹಳ ವಿಶೇಷವಾಗಿ ಬಂಗಿನ ಸಮಸ್ಯೆಗೋಸ್ಕರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಔಷಧಿಯನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೆ. ಆದರೆ ಈ ಭಾನುವಾರವೂ ಕೂಡ ಗುರುಗಳು ಹೇಳಿದ ಹಾಗೆ ಬಹಳ ವಿಶೇಷವಾಗಿ ಬಂಗಿನ ಸಮಸ್ಯೆಗೆ ಔಷಧವೂ ಹೌದು, ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವೂ ಹೌದು. ಇದೆರಡನ್ನೂ ಕೂಡ ತಾವು ತಿಳಿಸ್ಕೊಡ್ಬೇಕು ಮತ್ತೊಮ್ಮೆ ಅಂತ ಹೇಳಿದ್ದಾರೆ. ಅದೊಂದೇ ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಂಡು ಈ ಭಾನುವಾರವೂ ಕೂಡ ತಮ್ಮೆಲ್ಲರಿಗೂ ಕೂಡ ಒಳಿತಾಗಬೇಕು ಅಂತ ಹೇಳಿ, ಬಂಗ ಸಮಸ್ಯೆ ಇರ್ತಕ್ಕಂಥವ್ರಿಗೆ ತಮ್ಮೆಲ್ಲರಿಗೂ ಕೂಡ ಈ ಒಂದು ಔಷಧಿಯನ್ನು ತಂತ್ರಸಾರ ಮಾಡಿದ ಬಳಿಕನೇ ಉಪಯೋಗಿಸಬೇಕು. ಆದರೆ ತಂತ್ರಸಾರ ಮಾಡಿದ ಮೇಲೆ ಹೇಗೆ ಉಪಯೋಗಿಸೋದು, ಅದನ್ನು ಯಾವ ರೀತಿ ಔಷಧಿಯನ್ನು ತಯಾರು ಮಾಡ್ಕೊಳ್ಬೇಕು ಎಂಬತಕ್ಕಂಥದ್ದು ನಿಮ್ಮೆಲ್ಲರ ಮನಸ್ಸಲ್ಲೂ ಇದೆ. ಗುರುಗಳೇ, ಕಳೆದ ಬಾರಿ ಭಾನುವಾರದ ಕಾರ್ಯಕ್ರಮದಲ್ಲಿ ತಾವು ಅಲೋವೆರಾ, ಗರಿಕೆ ಮತ್ತು ಜಾಕಾಯಿ ಮತ್ತು ಗಂಧದ ಕಾಲ ಮೇಲೆ, ಸಾಣೆಕಾಲ ಮೇಲೆ ನೀಟಾಗಿ ಅದರ ಗಂಧವನ್ನು ತೆಗೆದು ಹಚ್ಕೊಳ್ಳಿ ಅಂತ ಹೇಳಿದರೆ, ಎಳ್ನೀರಲ್ಲಿ ಮಖ ತೊಳಿರಿ ಅಂತ ಹೇಳಿದ್ರಿ. ಹೌದು. ಈಗ ಯಾವುದೋ ಔಷಧಿ ಮತ್ತೊಂದು ಯಾವುದಾದ್ರೂ ಔಷಧಿ ವಿಭಿನ್ನ ರೀತಿಯಲ್ಲಿ ಇದೆಯಾ, ಇಲ್ಲಾಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇನೋ ಅಂತ ತಮ್ಮ ಮನಸ್ಸಲ್ಲಿ ಒಂದು ಸಂಶಯ ಬಂದಿರಬಹುದು. ಆದರೆ ಈಗ ನಾನು ಹೇಳ್ತಾ ಇರ್ತಕ್ಕಂಥ ಈ ಒಂದು ಔಷಧಿಯನ್ನು ತಾವೆಲ್ಲರೂ ಕೂಡ ಬಹಳ ಸೂಕ್ಷ್ಮವಾಗಿಯೂ ಹೌದು, ಶ್ರದ್ಧಾಭಕ್ತಿಯಿಂದ ಕೇಳಿಸ್ಕೊಳ್ಬೇಕು ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಕಳೆದ ಬಾರಿ ತಾವು ಏನು ಔಷಧಿಯನ್ನು ತಯಾರು ಮಾಡ್ಕೊಂಡಿದ್ರೋ ಅದೇ ಔಷಧಿಯನ್ನೇ ತಯಾರು ಮಾಡ್ಕೊಳ್ಬೇಕು. ಆದರೆ ಒಂದಿಷ್ಟು ಪದಾರ್ಥಗಳನ್ನು ತಾವು ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು, ಅಂದರೆ ಸೇರಿಸ್ಕೊಳ್ಬೇಕು. ಒಂದಿಷ್ಟು ಪದಾರ್ಥಗಳನ್ನು ಸೇರ್ಪಡೆ ಮಾಡ್ಕೊಳ್ಬೇಕು. ಸೇರಿಸ್ಕೊಂಡ ಮೇಲೆ ಅದರಿಂದ ತಯಾರಿಸ್ಕೊಳ್ತಕ್ಕಂಥ ಔಷಧಿ ಇದು ಮತ್ತಷ್ಟು ಮಗದಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ಮತ್ತು ಅತಿ ಶೀಘ್ರದಲ್ಲೇ ಬಂಗಿನ ಸಮಸ್ಯೆಯಿಂದ ದೂರ ಆಗ್ಬೋದು. ಇಲ್ಲಿ ಒಂದು ಕೇಳ್ಬೋದು, ಗ್ರಹಗತಿಗಳಲ್ಲಿ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಲ್ಲ ಗುರುಗಳೇ, ಮೊದಲು ಅಲ್ಲಿ ಕ್ಲಿಯರ್ ಆದರೆ ತಾನೇ ನಮ್ಗೆ ಇಲ್ಲಿ ಆರೋಗ್ಯದ ವಿಚಾರದಲ್ಲಿ ಕ್ಲಿಯರ್ ಆಗ್ತಕ್ಕಂಥದ್ದು. ಆರೋಗ್ಯದ ಸಮಸ್ಯೆಗೂ ಬಂಗಿಗೂ ಗ್ರಹಗತಿಗಳಿಗೂ ತಂತ್ರಸಾರಕ್ಕೂ ಏನು ವ್ಯತ್ಯಾಸ? ಈಗಾಗಲೇ ತಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಒಂದು ಸಂಶಯ ಮೂಡಿದೆ. ಆದರೆ ಆ ಸಂಶಯಕ್ಕೆ ಸೂಕ್ತ ಮಾಹಿತಿ, ತಮ್ಮೆಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಈ ಒಂದು ಗೊಂದಲ ದೂರವಾಗ್ತಕ್ಕಂಥ ವಿಶೇಷ ಒಂದು ವಿಚಾರವನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಏನಪ್ಪ ಅಂದರೆ ಅದಿನ್ನೇನೋ ರಾಕೆಟ್ ಸೈನ್ಸೋ, ಇಲ್ಲ ಇಂದ್ರೇನೋ ಅಜ್ಞಾನವೋ ವಿಜ್ಞಾನವೋ ಸುಜ್ಞಾನವೋ ಅಲ್ಲ. ಅದು ಸಾಧಾರಣವಾಗಿರ್ತಕ್ಕಂಥ ವಿಚಾರ. ಬಂಗಿನ ಸಮಸ್ಯೆಯಲ್ಲಿರ್ತಕ್ಕಂಥವ್ರು ಯಾರಾದ್ರೂ ಕೂಡ ಪರವಾಗಿಲ್ಲ, ಒಂದು ವೇಳೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋಕ್ಕಾಗಿಲ್ಲದೆ ಇರ್ತಕ್ಕಂಥವ್ರಿಗೆ ಸ್ವತಃ ತಾವೇ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥ ಈ ಒಂದು ಔಷಧವನ್ನು, ತಂತ್ರಸಾರವನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡೋದನ್ನು ತಾವು ಮತ್ತೊಬ್ಬರಿಗೆ ಅದನ್ನು ತಿಳಿಸ್ಕೊಟ್ಟು ಅವರ ಸಮಸ್ಯೆಗೆ ಪರಿಹಾರವನ್ನು ನೀಡ್ಬೋದು. ಯಾವುದೇ ರೀತಿ ಸಮಸ್ಯೆ ಇಲ್ಲ, ನಿಮಗೂ ಕೂಡ ಒಳಿತಾಗ್ತಕ್ಕಂಥದ್ದಿರುತ್ತೆ. ಮೊದಲನೇದಾಗಿ ನಾನು ಒಂದು ವಿಚಾರ ಹೇಳ್ತೀನಿ. ಈ ಒಂದು ಬಂಗ್ ಬರೋದಕ್ಕೆ ಕಾರಣ ಏನಪ್ಪ? ಬಂಗ್ ಏನಕ್ಕೆ ಬರುತ್ತೆ, ಯಾವ ಕಾರಣಕ್ಕಾಗಿ ಬರುತ್ತೆ, ಯಾವ ವಿಚಾರಕ್ಕಾಗಿ ಬರುತ್ತೆ? ಗ್ರಹಗತಿಗಳಲ್ಲಿ ದೋಷವಿದ್ದಾಗ ಮಾತ್ರ ಬಂಗು ಶುರು ಆಗುತ್ತೆ, ಇಲ್ಲ ಅಂದರೆ ಸಾಧಾರಣವಾಗಿ ಬಂಗು ಬರೋದಿಲ್ಲ. ಆದರೆ ಒಮ್ಮೆ ಬಂಗು ಎಂಬತಕ್ಕಂಥದ್ದು ನಮ್ಮ ದೇಹದ ಮೇಲೆ ಬಂದುಬಿಟ್ರೆ ಅದು ಸಾಧಾರಣವಾಗಿ ಮೊದಲನೇದಾಗಿ ಅದರ ಆ ಒಂದಷ್ಟು ಲಕ್ಷಣಗಳು ಕಾಣಿಸ್ಕೊಳ್ತಕ್ಕಂಥದ್ದೇ ಮಖದ ಮೇಲೆ. ಈ ಮಖನೇ ನಮ್ಮ ಸೌಂದರ್ಯ. ದೇಹ ಎಷ್ಟು ಹೇಗಿದ್ರೆ ಏನು, ಮಖ ಒಂದು ಸೌಂದರ್ಯವಾಗಿಲ್ಲ ಅಂದರೆ ಇಡೀ ಮನುಷ್ಯನನ್ನು ಒಂದೇ ಕ್ಷಣದಲ್ಲಿ ಅಳೆದು ಬಿಡ್ತಾರೆ ಜನ. ಮಖ ಒಂದು ಸೌಂದರ್ಯವಾಗಿಲ್ಲ, ದೇಹದಲ್ಲಿ ಏನೇ ಕುರೂಪಿತನ ಇರಲಿ, ಒಂದು ಒಳ್ಳೆ ವಸ್ತ್ರ, ಒಂದು ಒಳ್ಳೆ ಅಸ್ತ್ರ, ಒಳ್ಳೆ ಕಂಪನಿ ಬ್ರ್ಯಾಂಡೆಡ್ ಒಳ್ಳೆ ಶರ್ಟು ಪ್ಯಾಂಟು ಹಾಕೊಂಡ್ಬಿಟ್ರೆ ಇಡೀ ನಮ್ಮ ದೇಹ ಸಂಪೂರ್ಣವಾಗಿ ಮುಚ್ಚಿ ಹೋಗುತ್ತೆ. ಅದೇ ನೀವು ಮಖವನ್ನು ಮುಚ್ಕೊಳ್ಳಿಕ್ಕಾಗತ್ತಾ? ತಾವು ಮಖವನ್ನೇನಾದರೂ ಮುಚ್ಕೊಂಡ್ಬಿಟ್ರೆ ನಿಮ್ಮನ್ನು ನೋಡೋ ರೀತಿನೇ ಬೇರೆ. ಇದನ್ನೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಆದರೆ ಈ ಒಂದು ಬಂಗು ಎಂಬತಕ್ಕಂಥದ್ದು ಒಂದು ಸತಿ ಒಬ್ಬ ಮನುಷ್ಯನಿಗೆ ಗ್ರಹಗತಿ ಕೆಟ್ಟು ಬಂದರೆ ಅದು ಬರ್ತಕ್ಕಂಥದ್ದೇ ಮಖದ ಮೇಲೆ. ಮಖಭಂಗ ಆಗುತ್ತೆ ಅಂತ ಹೇಳ್ತಾರೆ ಗೊತ್ತಾ, ಆ ರೀತಿ ಇದು. ನೋಡಿ, ಪದಗಳನ್ನು ತಿಳಿಸ್ಬೇಕಾದ್ರೆ ನನ್ನ ತಲೆಗೆ ಬಂತು, ಅದಕ್ಕೆ ನಾನು ಪಟ್ ಅಂತ ಹೇಳಿದೆ ನಿಮಗೆ. ಈ ಮಖಭಂಗ ಆಗತ್ತೆ ಎಂಬತಕ್ಕಂಥ ಮಾತು ಹೇಳ್ತಾರೆ ಗೊತ್ತಾ, ಅದೇ ಇದು ಬಂಗು ಅಂತ ಹೇಳ್ತಕ್ಕಂಥದ್ದು. ಈ ಬಂಗು ಏನಕ್ಕೆ ಬರುತ್ತೆ?
ಒಂದು ಸತಿ ಭಂಗ ಬಂದುಬಿಟ್ರೆ ನಾವು ಮುಖವನ್ನು ತೋರಿಸ್ಕೊಂಡು ತಿರುಗಲಿಕ್ಕೆ ಆಗಲ್ಲ. ನಮಗೆ ಒಂದು ರೀತಿ ಭಾರಿ ಹಿಂಸೆ, ಕುರೂಪಿಗಳ ಥರ ಕಾಣ್ತಾ ಇರ್ತೀವಿ. ನೋಡ್ತಕ್ಕಂಥ ದೃಷ್ಟಿಕೋನಗಳು ಬದಲಾಗ್ತವೆ. ನಮ್ಮನ್ನು ನೋಡ್ತಕ್ಕಂಥವ್ರ ಅವರ ಆಲೋಚನೆಗಳು ಬದಲಾಗುತ್ತೆ. ಏನಪ್ಪ, ಹೆಂಗಪ್ಪ, ಎತ್ತಪ್ಪ, ಯಾರಪ್ಪ ಇವನು ಹೀಗಿರ್ತಾನೆ ಎಂಬತಕ್ಕಂಥ ಒಂದಷ್ಟು ಮಾತುಗಳು ನಮ್ಮ ಮನಸ್ಸಿಗೆ ಬಾಧೆ ಆಗುತ್ತೆ. ಚುಚ್ಚೋ ಅಂಥ ಮಾತುಗಳನ್ನು ಕೇಳ್ತೀವಿ. ಇದೆಲ್ಲವೂ ಕೂಡ ಶನಿ ಪರಮಾತ್ಮ, ರಾಹು ಪರಮಾತ್ಮ ಮತ್ತು ಕುಜ, ಶನಿ, ರಾಹು, ಕುಜ ಈ ಮೂರು ಗ್ರಹಗಳಲ್ಲಿ ಯಾವುದಾದ್ರೂ ಒಂದು ಗ್ರಹದಲ್ಲಿ ಏನಾದರೂ ವ್ಯತ್ಯಾಸ ಆದ್ರೂ ಕೂಡ ಬಂಗು ಎದ್ದೇಳುತ್ತೆ. ಆದರೆ ಈ ಬಂಗು ಬರಲಿಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಕುಜದೋಷ ಏನಾದರೂ ಇದ್ದರೆ, ಕುಜನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಕುಜಗ್ರಹದಲ್ಲಿ ಏನಾದರೂ ಸಮಸ್ಯೆ ವ್ಯತ್ಯಾಸ ಆದರೆ ಗ್ರಹಗತಿಗಳಲ್ಲಿ ತಗೊಳ್ಳಪ್ಪ ಶುರು ಆಗುತ್ತೆ ಬಂಗು. ಈ ಒಂದು ವಿಚಾರವನ್ನು ತಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಬೇಕು. ಇಲ್ಲಿ ಮತ್ತೊಂದು ವಿಚಾರ ನಾನು ಸ್ಪಷ್ಟೀಕರಿಸ್ತೀನಿ. ಏನಪ್ಪ ಅಂದರೆ, ಬಂಗಿನ ಸಮಸ್ಯೆ ದೂರ ಆಗಬೇಕು ಅಂದರೆ ಬರೀ ವೈದ್ಯಕೀಯವಾಗಲ್ಲ, ಆಧ್ಯಾತ್ಮಿಕವಾಗೂ ಕೂಡ ತಾವು ಆರಾಧನೆಯನ್ನು ಮಾಡಲೇಬೇಕು. ತಾವು ಇನ್ನಿಷ್ಟು ಔಷಧಿಗಳನ್ನು ಉಪಯೋಗಿಸಿದ್ರು ಕೂಡ ಗ್ರಹಗತಿಗಳಲ್ಲಿ ಮೊದಲು ಶಾಂತಿ ಆಗಲಿಲ್ಲ ಅಂದರೆ ಬಂಗು ಹೇಗೆ ಕ್ಲಿಯರ್ ಆಗುತ್ತೆ? ಗ್ರಹಗತಿಗಳಲ್ಲಿ ಸಮಸ್ಯೆ ಇದ್ರೆ ತಾನೇ ಬಂಗು ಬರೋದು ಅಲ್ವಾ? ನಾವೇನು ಮಾಡಬೇಕೀಗ? ಮೊದಲನೇದಾಗಿ ಇದರ ಪಾಯ ಎಲ್ಲಿದೆ, ಆಮೇಲೆ ಅದರ ಬಿಲ್ಡಿಂಗು, ಲಿಂಟ್ಲು, ಭೀಮು. ಈಗ ಒಂದು ಮನೆ ಹೇಗೆ ನಾವು ನೋಡ್ತಾ ಇದ್ದೀವಿ, ಆ ಮನೆ ಹೀಗಿದೆ, ಈಗ ಈ ಮನೆಗೆ ವಯಸ್ಸಾಗಿದೆ ಅಂತ ಹೇಳಿ ಏಕಾಏಕಿ ನಾವು ಎತ್ಕೊಂಡೋಗಿ JCB ತೊಗೊಂಡೋಗಿ ಗುದ್ದಕ್ಕಾಗತ್ತಾ? ಆಗೋದಿಲ್ಲ. ಮೊದಲನೇದಾಗಿ ನಾವೇನು ಮಾಡ್ತೀವಿ? ಗೋಡೆಗಳನ್ನು ಉದುರಿಸ್ಕೊಳ್ತೀವಿ, ಬಾಗಿಲು, ಕಿಟಕಿ, ಏನೇನು ಬೇಕು ಮೊದಲು ಬೇಕಾಗಿರ್ತಕ್ಕಂಥ ಒಂದಷ್ಟು ಉಪಕರಣಗಳು ಅದೆಲ್ಲವನ್ನು ಕೂಡ ಪಕ್ಕಕ್ಕೆ ಇಟ್ಕೊಳ್ತೀವಿ. ಅದಾದಮೇಲೆ ಏನು ಮಾಡ್ತೀವಿ? ಗೋಡೆಗಳನ್ನು ಉರುಳಿಸ್ತೀವಿ. ಅದಾದಮೇಲೆ ಪಿಲ್ಲರನ್ನು ಉರುಳಿಸ್ತೀವಿ. ಕೊನೆಗೆ ಪಾಯ ಬರುತ್ತೆ. ಪಾಯ ಬಂದಮೇಲೆ ಪಾಯದಿಂದ ತೆಗಿತಕ್ಕಂಥದ್ದು. ಅದೇ ರೀತಿ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಮೊದಲನೇದಾಗಿ ಕುಜದೋಷ ಇರತಕ್ಕಂಥವ್ರಿಗೆ ಭಂಗ ಶುರು ಆಗುತ್ತೆ. ಅದಕ್ಕೋಸ್ಕರ ಕುಜಗ್ರಹಕ್ಕೆ ಒಂದು ಶಾಂತಿ ಮಾಡ್ಕೊಳ್ತಕ್ಕಂಥದ್ದು. ಅದಕ್ಕೆ ತಾವು ಇನ್ನೇನೋ ಲಕ್ಷಗಟ್ಟಲೆ ಕೊಡ್ತಕ್ಕಂಥದ್ದು, ಕಾಸು ಖರ್ಚು ಮಾಡ್ತಕ್ಕಂಥದ್ದು, ಇನ್ನೇನೋ ಪ್ರಪಂಚ ತಲೆ ಮೇಲೆ ಬಿದ್ದೋಗಿದೆ, ಇನ್ನಾಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ಈ ಬಂಗಿನ ಸಮಸ್ಯೆಯಿಂದ ದೂರ ಬರೋಕ್ಕಾಗೋದಿಲ್ಲ, ಗುರುಗಳು ಹೇಳ್ತಾ ಇದ್ದಾರೆ ಅದೇನೋ ಪೂಜೆ ಮಾಡಿಸ್ಬೇಕಂತೆ. ಆ ಪೂಜೆ ಇನ್ನೆಷ್ಟೋ ಮತ್ತಷ್ಟೋ ಅಷ್ಟೋ ಇಷ್ಟೋ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬೇಡ, ನಿಮ್ಗೆ ಆ ಭಯ ಬೇಡ, ತಲೆಯಿಂದ ತೆಗೆದಾಕಿ. ಮಾಡಬೇಕಾಗಿರ್ತಕ್ಕಂಥ ಕೆಲಸ ಚುಟುಕಾಗಿರ್ತಕ್ಕಂಥದ್ದು, ಆದರೆ ನಿಮ್ಮ ಶ್ರದ್ಧಾಭಕ್ತಿ ಮಾತ್ರ ಬಹಳ ಮುಖ್ಯ. ಏನಪ್ಪ ಆ ಕೆಲಸ? ಗುರುಗಳು ಅವಾಗಲಿಂದ ಅಲ್ಲಿ ಹೋಗಿ ಇನ್ನೇನು ಪಾಯಿಂಟಿಗೆ ಬರ್ತಾರೆ, ಮತ್ತೆ ಎಸ್ಕೇಪ್ ಆಗ್ತಾ ಇದ್ದಾರೆ ಅಂತ ತಾವು ಅನ್ಕೊಬೋದು. ಹೌದು, ಆ ಕಾತುರತೆ ಸೃಷ್ಟಿ ಆಗಬೇಕಲ್ವ? ಯಾಕೆಂದರೆ ತಿಳಿಸ್ತಾ ಇರತಕ್ಕಂಥದ್ದು ಬಂಗಿನ ಸಮಸ್ಯೆಗೋಸ್ಕರ. ಬಂಗು ಸಾಕಷ್ಟು ಮಹಾಮಾರಿ ಆಗೋಗಿದೆ. ಯಾಕೆ ಅಂದರೆ ಒಂದು ಸತಿ ಬಂಗು ಬಂದರೆ ಮಕಭಂಗವಾಗೋಗುತ್ತೆ. ಅದಕ್ಕೋಸ್ಕರ ಇದು ವಿಚಾರವನ್ನು ನೀಟಾಗಿ ತಮ್ಮೆಲ್ಲರಿಗೂ ಕೂಡ ಸವಿಸ್ತಾರವಾಗಿ ಅರ್ಥೈಸಿ ಅದಾದ ಮೇಲೆ ಮುಖ್ಯ ವಿಚಾರಕ್ಕೆ ನಾನು ಬರ್ತೀನಿ. ಮೊದಲನೇದಾಗಿ ಶಾಂತಿ ಹೇಗೆ ಮಾಡ್ಕೊಳ್ಬೇಕು ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಬಿಡ್ತೀನಿ. ಅದಾದಮೇಲೆ ಔಷಧಿಗೆ ಬರ್ತೀನಿ. ಏನಕ್ಕೆ ಗುರುಗಳೇ ಫಸ್ಟ್ ಔಷಧಿ ತಿಳಿಸ್ಬೋದಾಗಿತ್ತಲ್ಲ ತಾವು? ಏನಕ್ಕೆ ನೀವು ಮೊದಲು ಶಾಂತಿಗೆ ಹೋಗ್ತಾ ಇದ್ದೀರಿ? ಏನಕ್ಕೋಸ್ಕರ ನೀವು ಮೊದಲು ತಂತ್ರಸಾರಕ್ಕೆ ಬರ್ತಾ ಇದ್ದೀರಿ, ಪೂಜೆಗೆ ಏನಕ್ಕೆ ಬರ್ತಾ ಇದ್ದೀರಿ ಅಂತ ತಾವು ಕೇಳ್ಬೋದು. ಈಗ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಿಗೂ ಇದಕ್ಕೂ ಒಂದು ಸಣ್ಣ ಸಂಬಂಧ ಇದೆ. ಪೂಜಾನುಷ್ಠಾನಕ್ಕೂ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಿಗೂ ಒಂದು ಸಣ್ಣ ಸಂಬಂಧ ಇದೆ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೇನೆ, ಕನ್ಫ್ಯೂಸನ್ನು ಮಾಡ್ಕೊಳ್ಬೇಡಿ. ಸ್ವಲ್ಪ ತಾವು ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಕನ್ಫ್ಯೂಸ್ ಮಾಡ್ಕೊಂಬಿಟ್ರೆ ಮತ್ತೆ ನಿಮಗೆಲ್ಲೋ ಕಡೆ ತಲೆ ಕೆಟ್ಟೋಗುತ್ತೆ. ನಾನು ಅರ್ಥ ಮಾಡಿಸೋದೇನಪ್ಪ ಅಂದರೆ, ಈಗ ಕಳೆದ ಬಾರಿ ಭಾನುವಾರದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಅಲೋವೆರಾ ತಿಳಿಸ್ಕೊಟ್ಟಿದ್ದೆ. ಲಾಸ್ಟ್ ಟೈಮ್ ಒಂದೆರಡು ಇಟ್ಕೊಂಡ್ಬಂದಿದ್ದೆ, ಈಗ ಗಿಡನೇ ಒಂದು ಸ್ವಲ್ಪ ಕಿತ್ಕೊಂಡ್ಬಂದಿದ್ದೀನಿ. ತಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಕಾಣಿಸ್ಲಿ, ಸ್ವಲ್ಪ ತೋರಿಸ್ಲಿ ಅಂತ. ಹಂಗಂತ ಹೇಳಿ ತಾವು ನಿಮ್ಮನೇಲಿರೋ ಅಲೋವೆರಾ ಕೈ ಹಾಕಿ ಪಕ್ಕದ ಮೇಲೆ ಪಾಟಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಅಲೋವೆರಾ ಗ್ರೀನಾಗಿ ಹಸಿರಾಗಿ ಕಂಗೊಳಿಸ್ತಾ ಇದೆ ಅಂತೇಳಿ ಕೈ ಹಾಕಕ್ಕೆ ಹೋಗ್ಬೇಡಿ. ಮತ್ತು ಅಲ್ಲೇನಾದರೂ ಜಗಳ ಕದನಗಳಾದರೆ ನನ್ನನ್ನು ಕೇಳಬಾರ್ದು, ಆಯಿತಾ? ಇನ್ನು ಅಲೋವೆರಾ ನೋಡ್ತಾ ಇದ್ದೀರಿ. ಇನ್ನು ಈ ಬಾರಿ ತಾವು ಔಷಧಿಗೆ ಆಲೂಗಡ್ಡೆನ ಉಪಯೋಗಿಸ್ಬೇಕು. ಆಲೂಗಡ್ಡೆನ ತಗೊಳ್ಳಿ. ಆಲೂಗಡ್ಡೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ, ಈ ರೀತಿಯಾಗಿರ್ತಕ್ಕಂಥದ್ದು ಆಲೂಗಡ್ಡೆ ಆಯಿತು. ಇನ್ನು ಸಾಸಿವೆ ಎಣ್ಣೆ ನಾನು ಹೆಂಗೆ ತೋರಿಸ್ಲಿ ನಿಮಗೆ? ಎಣ್ಣೆ ಇದೆ ಇದರೊಳಗಡೆ. ಇನ್ನೊಂದು ಸ್ವಲ್ಪ ಬಗ್ಸಿದ್ರೆ ಚೆಲ್ಲುತ್ತೆ ನಾನು ಪಂಚೆ ಮೇಲೆ, ಅದಕ್ಕೋಸ್ಕರ ಇಷ್ಟರ ಮಟ್ಟಕ್ಕೆ ತೋರಿಸ್ತಾ ಇದ್ದೀನಿ, ಪರವಾಗಿಲ್ಲ. ಈ ರೀತಿಯಾಗಿರ್ತಕ್ಕಂಥದ್ದು ಸಾಸಿವೆ ಎಣ್ಣೆ ಬೇಕು. ಮತ್ತು ಅಪ್ಪಟವಾಗಿರ್ತಕ್ಕಂಥ ಅರಿಶಿನ ಅಂತ ಏನಕ್ಕೆ ಹೇಳ್ತಿದ್ದೀವಿ, ಅಷ್ಟು ಪ್ರಾಸವಾಗಿ ಏನಕ್ಕೆ ಹೇಳ್ತಿದ್ದೀರ ಅಂದರೆ, ಇತ್ತೀಚಿನ ದಿನಮಾನಗಳಲ್ಲಿ ಅರಿಶಿನವೂ ಕೂಡ ಸ್ವಲ್ಪ ಕಲಬೆರಕೆ ಬರ್ತಾ ಇದೆ. ಈ ಮೈದಾ ಹಿಟ್ಟಿನ ಅರಿಶಿನ, ಇಲ್ಲಾಂದರೆ ಕೆಮಿಕಲ್ಸ್ ಅರಿಶಿನ, ಇದೆಲ್ಲವೂ ಕೂಡ ಬರ್ತಾ ಇದೆ.
ನೀವು ನನ್ನ ಒಂದು ಸಣ್ಣ ಸಲಹೆಯನ್ನು ಕೇಳೋದಾದರೆ, ಅಪ್ಪಟವಾಗಿರ್ತಕ್ಕಂಥ ಅರಿಶಿಣ ಸಿಕ್ಕೋದಾದರೆ ಸಂತೋಷ, ಇಲ್ಲ ಅಂದರೆ ಗಂಧದ ಚಕ್ಕೆ ತಾವು ಇಟ್ಕೊಂಡೇ ಇರ್ತೀರಿ, ಗಂಧದ ಕಲ್ಲು ಸಾಣೆ ಕಲ್ಲನ್ನು ಇಟ್ಕೊಂಡೇ ಇರ್ತೀರಿ, ಒಂದು ಅರಿಶಿಣದ ಕೊಂಬನ್ನು ತಗೊಂಡು ಒಂಚೂರು ಗಂಧ ತೆಗೆದು ತಾವು ಹಚ್ಕೊಳ್ಳೋದು ಉತ್ತಮ, ಅದು ಬೆಸ್ಟು ನಿಮಗೆ. ಇನ್ನು ಬಾದಾಮಿಯ ಅವಶ್ಯಕತೆ ಇದೆ. ಬಾದಾಮಿ ಈಗ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಈ ರೀತಿಯಾಗಿರ್ತಕ್ಕಂಥದ್ದು ಬಾದಾಮಿ. ಆಯಿತಾ, ಬಾದಾಮಿಯನ್ನು ಗಮನಿಸಿದ್ರಿ. ಇನ್ನು ಈಗ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಮೊದಲನೇದಾಗಿ ತಾವು ಮಖವನ್ನು ಸಂಪೂರ್ಣವಾಗಿ ಒಂಚೂರು ಎಳ್ನೀರಲ್ಲಿ ತೊಳ್ಕೋಬೇಕು. ಎಳ್ನೀರಲ್ಲಿ ತೊಳ್ಕೊಂಡಿದ್ದಾದ ಮೇಲೆ ಈ ಒಂದು ಔಷಧಿಯ ಕೆಲಸಗಳನ್ನು ಪ್ರಾರಂಭ ಮಾಡಬೇಕು. ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಒಂದೇ ಒಂದು ದ್ರವ್ಯವನ್ನು ನಾನಿಲ್ಲಿ ಇಟ್ಕೊಂಡಿಲ್ಲ, ಆದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ಅಪ್ಪಟ ಶ್ರೀಗಂಧ. ಅಪ್ಪಟ ಶ್ರೀಗಂಧವನ್ನು ತಗೊಳ್ಳಿ. ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧವನ್ನು ತಗೊಂಡು ಪಕ್ಕದಲ್ಲಿ ಇಟ್ಕೊಂಡು ತಾವೇನು ಮಾಡ್ತೀರಿ, ಮೊದಲನೇದಾಗಿ ನಿಮ್ಮ ವಾಸ್ತುಗೃಹದಲ್ಲಿ ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಕುಜಗ್ರಹವನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಇದಾದ ಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಒಂದು ವೃತ್ತಾಕಾರ ಹಾಕ್ಕೊಳ್ಳಿ. ಒಂದು ವೃತ್ತಾಕಾರ ಹಾಕ್ಕೊಂಡು 3 ರೇಖೆ ಉಳ್ಳಂತಹ ಒಂದು ತ್ರಿಕೋಣ, ಟ್ರಯಾಂಗಲ್, ಒಂದು ವೃತ್ತಾಕಾರದ ಮಧ್ಯದಲ್ಲಿ ಒಂದು ತ್ರಿಕೋಣದ ಮಧ್ಯಭಾಗದಲ್ಲಿ ಶ್ರೀಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ. ಇಲ್ಲಿ ತಾವು ಕೇಳ್ಬೋದು, ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಏನಕ್ಕೆ ಗುರುಗಳೇ? ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿಗೂ ತಂತ್ರಸಾರಕ್ಕೂ ಏನು ಸಂಬಂಧ? ಶ್ರೀ ಅಂದರೆ ಏನೋ? ತಾಯಿ ಮಹಾಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ಅಂತ ಹೇಳ್ತಾ ಇದ್ದೀರಿ, ಕುಜಗ್ರಹ ಅಂತ ಹೇಳ್ತಾ ಇದ್ದೀರಿ, ಭಂಗ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಿ, ಆಯುರ್ವೇದದ ಔಷಧಿ ಅಂತ ಹೇಳ್ತಾ ಇದ್ದೀರಿ. ಏನು ಗುರುಗಳೇ, ನಮಗೇನು ಅರ್ಥ ಆಗ್ತಾ ಇಲ್ವಲ್ಲ? ಹೌದು, ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಜೋಡಣೆಗಳು ಜಾಸ್ತಿ ಆಗ್ತಾ ಇದೆ ಹೊರತಾಗಿ ಅರ್ಥಾರ್ಥ ಸಂಬಂಧಗಳು ಮಾತ್ರ ಅದು ಹಾಗೆ ಉಳಿತಾ ಇದೆ. ಇದನ್ನು ಸ್ವಲ್ಪ ತಾವು ಗಮನವಿಟ್ಟು ಕೇಳ್ಕೊಳ್ಬೇಕು. ನಾನು ಪ್ರಾರಂಭದ ಹಂತದನ್ನೇ ಹೇಳಿದ್ದೀನಿ, ಬಹಳ ಸೂಕ್ಷ್ಮ ಶ್ರದ್ಧಾಭಕ್ತಿಯಿಂದ ತಿಳ್ಕೊಳ್ಬೇಕು. ಯಾಕೆ ಅಂದರೆ ಈ ಒಂದು ವಿಚಾರ ಅಷ್ಟು ಅದ್ಭುತವಾಗಿದೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಉಪಯೋಗಕಾರಿ. ಯಾಕೆ ಅಂದರೆ ನನ್ನ ಅಣ್ಣ ತಮ್ಮಂದರು, ನನ್ನ ಸ್ನೇಹಿತರು ಒಂದಷ್ಟು ಜನ ನರಳುತ್ತಾ ಇದ್ದಾರೆ ಈ ಒಂದು ಬಂಗಿನ ಸಮಸ್ಯೆಯಿಂದ. ನನ್ನ ಸ್ನೇಹಿತರು ತಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ, ನನ್ನ ವಯಸ್ಸಿನಲ್ಲಿರ್ತಕ್ಕಂಥವ್ರು, ನನಗೇನೋ ಸ್ವಲ್ಪ ಕಿರಿಯ ವಯಸ್ಸಿನಲ್ಲಿರ್ತಕ್ಕಂಥವ್ರು, ಹಿರಿಯರು, ನನಗೇನೋ ಸ್ವಲ್ಪ ಜಾಸ್ತಿ ವಯಸ್ಸಾಗಿರ್ತಕ್ಕಂಥ ನನ್ನ ಅಣ್ಣಂದರು, ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ಅಕ್ಕ ತಂಗಿರಿ, ತಾವೇ ಸ್ವತಃ ಈ ಒಂದು ವಿಚಾರವನ್ನು ತಿಳ್ಕೊಂಡು ಇದನ್ನು ತಾವು ನೋಡಿ, ಒಂದು ಆಧ್ಯಾತ್ಮಿಕ ವಿಚಾರವಾಗಿ ಏನಾದರೂ ಸಲಹೆ ಕೊಡಬೇಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳ ಮನಸ್ಸಲ್ಲಿ ಒಂದು ಭಾವನೆ ಬರುತ್ತೆ, ಪೂಜಾ ಪುನಸ್ಕಾರದ ಬಗ್ಗೆ ನಾವು ಹೇಳಿದ್ರೆ ಎಲ್ಲಿ ನಾವು ಒಂದು ರೀತಿ ಕಡಿಮೆ ರೀತಿಯಲ್ಲಿ ನೋಡ್ಬಿಡ್ತಾರೋ ಅಂತ ಹೇಳಿ. ಹಂಗೆ ಹೇಳಕ್ಕೆ ಹೋಗ್ಬಿಡಿ, ಆಯ್ತು ಬಿಡಿ, ನಿಮ್ಮ ಲೆಕ್ಕಕ್ಕೆ ಬರ್ತೀನಿ. ನೀವು ಅದನ್ನೇ ಅವಮಾನ ಅನ್ನೋದಾದರೆ ಈ ರೀತಿನಾದರೂ ತಾವು ತಿಳಿಸ್ಕೊಳ್ಳಿ. ನಮಗೇನಪ್ಪ ಅಂದರೆ ಭಗವಂತನ ಅನುಗ್ರಹದಿಂದ ಸಮಸ್ಯೆ ದೂರ ಆದರೆ ಸಾಕು. ಈ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು. ತಾವು ಒಂದು ಬ್ಯೂಟಿ ಪ್ರಾಡಕ್ಟ್ ತಾವೇ ಸ್ವತಃ ಹೇಗೆ ತಯಾರು ಮಾಡ್ಕೊಳ್ಬೋದು ಬಂಗಿನ ಸಮಸ್ಯೆಗೆ? ನಿಮ್ಮ ಮಖದ ಕಾಂತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕಾಗಲಿ, ನಿಮ್ಮ ಮಖದ ಮೇಲಿರ್ತಕ್ಕಂಥ ಚರ್ಮದ ಬಾಧೆಯನ್ನು ದೂರ ಮಾಡ್ಕೊಳ್ಳಿಕ್ಕಾಗಲಿ ಒಂದು ಆಯುರ್ವೇದದ ಔಷಧಿಯನ್ನು ತಾವು ತಿಳಿಸ್ಕೊಡೋ ರೀತಿಯಲ್ಲಿ ತಿಳಿಸ್ಕೊಟ್ರೆ ಒಬ್ಬರಿಗೆ ಉಪಯೋಗ ಆಗೋ ರೀತಿ ತಮಗೂ ಕೂಡ ಒಳ್ಳೆಯದಾಗತ್ತೆ. ನಿಮ್ಮ ಕುಜಗ್ರಹದಲ್ಲಿ ಏನಾದರೂ ದೋಷವಿದ್ರೂ ಕೂಡ, ಶನಿ ಪರಮಾತ್ಮನ ವಕ್ರದೃಷ್ಟಿಯಿಂದ ತಾವೇನಾದರೂ ನರಳ್ತಾ ಇದ್ರೂ ಕೂಡ, ರಾಹುಗ್ರಹದ ದೋಷದ ಏನಾದರೂ ನಿಮ್ಮ ಜಾತಕದಲ್ಲಿ ಇದ್ರೂ ಕೂಡ ಅದು ದೂರ ಆಗುತ್ತೆ. ಒಬ್ಬರಿಗೆ ಈ ಒಂದು ಆರೋಗ್ಯದ ಸಮಸ್ಯೆಯಿಂದ ನರಳ್ತಾ ಇರ್ತಕ್ಕಂಥವ್ರಿಗೆ ತಮ್ಮ ಬಾಯಿಂದ ತಾವು ಸಲಹೆಯನ್ನು ಕೊಟ್ಟು ಆ ಒಂದು ಸಮಸ್ಯೆಯನ್ನು ದೂರ ಮಾಡಿದ್ದೆ. ಆದರೆ ನೋಡಿ, ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಬೆನಿಫಿಟ್ಸೂ ಕೂಡ ಹೌದು. ಈಗ ಹೇಳ್ತಾ ಇದ್ದೀನಿ, ಶ್ರೀ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ನಾವೇನಕ್ಕೆ ಬರಿತಾ ಇದ್ದೀವಿ ಅಂದರೆ, ಶ್ರೀ ಅಂದರೆ ತಾಯಿ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಏನಕ್ಕೆ ತಾಯಿ ಬಂದ್ಲು ಇಲ್ಲಿ ಅಂದರೆ, ಮಹಾಲಕ್ಷ್ಮಿ ಒಬ್ಬಳೇ ತಾಯಿ ಬಹಳ ರೂಪವತಿ, ಲಾವಣ್ಯವತಿ, ಸೌಂದರ್ಯವತಿ ಮತ್ತು ಸೌಂದರ್ಯಕ್ಕೆ ಆಕೆನೇ ಅಧಿದೇವತೆ ತಾಯಿ ಮಹಾಲಕ್ಷ್ಮಿ. ನಮ್ಮ ದೇಹದಲ್ಲಿ ಚರ್ಮ ರೋಗ, ಚರ್ಮ ಬಾಧೆ, ಆರೋಗ್ಯದ ಸಮಸ್ಯೆ, ಮೈಕಾಂತಿ, ಮೈಬಣ್ಣ, ಅಂದ ಚಂದದ ವಿಚಾರವಾಗಿ ಏನೇ ಸಮಸ್ಯೆಗಳು ಬಂದರೂ ಕೂಡ ತಾಯಿ ಮಹಾಲಕ್ಷ್ಮಿಯನ್ನೇ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಯಾಕೆಂದರೆ ಆ ತಾಯಿಯ ಅನುಗ್ರಹದಿಂದ ನಮಗೇನೇ ಸಮಸ್ಯೆಗಳಾದ್ರೂ ಕೂಡ ಅದೆಲ್ಲವೂ ಕೂಡ ದೂರ ಆಗುತ್ತೆ. ಅದೇ ರೀತಿ ಈ ಒಂದು ಬಂಗಿನ ಸಮಸ್ಯೆ ದೂರ ಆಗಬೇಕು, ಮೈಕಾಂತಿ ಚೆನ್ನಾಗಿರಬೇಕು, ಆ ಒಂದು ಮಖದ ಮೇಲಿರ್ತಕ್ಕಂಥ ವರ್ಚಸ್ಸು ಜಾಸ್ತಿ ಆಗಬೇಕು, ಆ ತಾಯಿಯ ಶಕ್ತಿ, ಆ ಒಂದು ಪ್ರಕಾಶತೆ ನಮ್ಮ ಮಖದ ಮೇಲೆ ಬೀಳಬೇಕು. ಆಗಲೇ ಆ ಒಂದು ಬಂಗಿನ ಸಮಸ್ಯೆ ದೂರ ಆಗೋದು, ಕುಜಗ್ರಹದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗೋದು. ಅದೇ ರೀತಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀತಕ್ಕಂಥದ್ದು. ಈ ಇಷ್ಟು ಯಂತ್ರವನ್ನು ಬರಿಬೇಕು ಅಂದರೆ ಒಂದು ಹಸಿರು ವರ್ಣದ ಬ್ಲೌಸ್ ಪೀಸೋ ಇಲ್ಲಾಂದರೆ ಒಂದು ವಸ್ತ್ರ ಅಂದರೆ ಗೊತ್ತಾಗೋದಿಲ್ಲ. ಬ್ಲೌಸ್ ಪೀಸ್ ಅಂದ್ರೆ ಎಲ್ಲರ ಕಿವಿಗಳು ಕರೆಕ್ಟಾಗಿ ನೆಟ್ಟಾಗುತ್ತೆ, ಕೇಳಿಸುತ್ತೆ, ಗೊತ್ತಾಗುತ್ತೆ. ಬ್ಲೌಸ್ ಪೀಸ್ ಅಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ ಗ್ರೀನ್ ಕಲರ್ ಹಸಿರು ವರ್ಣದಲ್ಲಿರ್ತಕ್ಕಂಥ ಒಂದು ಬ್ಲೌಸ್ ಪೀಸನ್ನು ತೊಗೊಂಡು
ಮೊದಲನೇದಾಗಿ ಗೋಮೂತ್ರದಿಂದ ಆ ಒಂದು ನೆಲವನ್ನು ಶುದ್ಧಿ ಮಾಡಿ ಬ್ಲೌಸ್ ಪೀಸನ್ನು ಅದರ ಮೇಲೆ ಹಾಸಿ ರಂಗೋಲಿಯಿಂದನೋ ಇಲ್ಲಾಂದರೆ ಅರಿಶಿಣದಿಂದನೋ ಒಂದು ವೃತ್ತಾಕಾರ ಮತ್ತು ಒಂದು ತ್ರಿಕೋಣದ ಮಧ್ಯಭಾಗದಲ್ಲಿ ಶ್ರೀಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ, ಆ ಬೀಜಾಕ್ಷರಿ ಮಂತ್ರದ ಮೇಲೆ ಅಪ್ಪಟ ಶ್ರೀಗಂಧ ನಾನು ಏನು ಹೇಳಿದೆ ಆ ಒಂದು ಶ್ರೀಗಂಧವನ್ನು ಹಾಕ್ತಕ್ಕಂಥದ್ದು. ಹಾಕಿದ್ದಾದ ಮೇಲೆ ಅದರ ಮೇಲೆ ಒಂದು ನಿಂಬೆಹಣ್ಣು, ಆ ಒಂದು ನಿಂಬೆಹಣ್ಣಿನ ಮೇಲೆ ನಿಮ್ಮ ಉಂಗ್ರದ ಬೆರಳನ್ನು ಆ ಒಂದು ನಿಂಬೆಹಣ್ಣಿನ ಮೇಲೆ ಇಟ್ಕೊಂಡು ಕುಜಗ್ರಹವನ್ನು ಪ್ರಾರ್ಥನೆ ಮಾಡಿಕೊಂಡು ತಾಯಿ ಮಹಾಲಕ್ಷ್ಮಿಯ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡಬೇಕು. ಅದಾದ ಮೇಲೆ ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಇದನ್ನು 9 ಮಂಗಳವಾರ ತಾವು ಮಾಡಬೇಕು. ಎಷ್ಟೋ 9 ಮಂಗಳವಾರ ಈ ಒಂದು ಅನುಷ್ಠಾನವನ್ನು ಮಾಡಬೇಕು. ಮತ್ತು ಔಷಧಿಯನ್ನು ತಾವು ಹಚ್ಕೊಳ್ಬೇಕು. ಇನ್ನು ಈಗ ನಾನು ತಂತ್ರಸಾರ ಹೇಗೆ ಅನ್ನೋದನ್ನು ತಿಳಿಸಿದ್ದಾಯಿತು. ಔಷಧಿನ ಅದೇ ರೀತಿ ಔಷಧಿಗೆ ಬಂದುಬಿಡ್ತೇನೆ. ಈಗ ನಿಮಗೊಂದು ಕನೆಕ್ಷನ್ ಗೊತ್ತಾಗುತ್ತೆ ತಂತ್ರಸಾರಕ್ಕೂ ಔಷಧಿಗೂ ಏನು ಸಂಬಂಧ ಅಂತ ಹೇಳಿ. ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ, ಗಂಧದ ಕಲ್ಲು ಅಂದರೆ ಆ ಒಂದು ಇದು ಏನಪ್ಪ ಸಾಣೆ ಕಲ್ಲು, ಗಂಧ ತೆಕ್ಕೊಳ್ತೀರಲ್ಲ ಆ ಒಂದು ಗಂಧ ತೆಗೆತಕ್ಕಂಥ ಕಲ್ಲು ಸಾಣೆ ಕಲ್ಲು, ಅದನ್ನು ತೆಗೆದುಕೊಳ್ತಕ್ಕಂಥದ್ದು, ಅಲೋವೆರಾ ಹಾಕ್ಕೊಳ್ತಕ್ಕಂಥದ್ದು, ತಾವು ಪೂಜೆ ಮಾಡಿರ್ತಕ್ಕಂಥ ಅಪ್ಪಟ ಶ್ರೀಗಂಧ ಮತ್ತು ಅಲೋವೆರಾ, ಅದಾದ ಮೇಲೆ ಗರಿಕೆ, ಇನ್ನು ಅದಾದಮೇಲೆ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಆದಮೇಲೆ ಒಂದು ಸ್ವಲ್ಪ ಬಾದಾಮಿ, ಇದೆಲ್ಲವೂ ಕೂಡ ಆದಮೇಲೆ ಇದೆಲ್ಲವನ್ನು ಸಂಪೂರ್ಣವಾಗಿ ನೀಟಾಗಿ ಒಂದು ಪೇಸ್ಟನ್ನು ಮಾಡ್ಕೊಳ್ಬೇಕು. ತೆಯ್ಬೇಕು, ಗಂಧದ ಕಲ್ ಮೇಲೆ ತೆಗೆದುಬಿಟ್ಟು ಪೇಸ್ಟನ್ನು ಮಾಡ್ಕೊಳ್ಬೇಕು. ಒಂದು ಗಂಧ ರೆಡಿ ಆಗುತ್ತೆ. ಆ ಗಂಧವನ್ನು ಹಾಗೆ ಇಟ್ಕೊಳ್ಬೇಕು. ಅದನ್ನು ಹಾಗೆ ಇಟ್ಕೊಳ್ಳಿ. ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಈಗ ತಾವು ಮಾಡಬೇಕಾಗಿರ್ತಕ್ಕಂಥದ್ದೇ ಮೂಲ ಮೇಯ್ನು. ಏನು ಮಾಡಬೇಕು, ಈಗ ತಾವೆಲ್ಲರೂ ಕೂಡ ಗಂಧವನ್ನು ಸಿದ್ಧ ಮಾಡಿ ಇಟ್ಕೊಂಡಿದ್ದೀರಿ. ಗಂಧವನ್ನು ಸಿದ್ಧತೆ ಮಾಡ್ಕೊಳ್ಳೋದು ಹೇಗೆ ಅಂತ ಮತ್ತೊಮ್ಮೆ ಚಿಕ್ಕದಾಗಿ ಚುಟುಕಾಗಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಬಿಡ್ತೀನಿ. ಏನಪ್ಪ ಅಂದರೆ ಸಾಣೆಕಲ್ ಮೇಲೆ ಅಲೋವೆರಾ, ಗರಿಕೆ, ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ, ಜಾಜಿಕಾಯಿ ಗೊತ್ತಲ್ಲ ಅದು, ಬಾದಾಮಿ, ಅರಿಶಿಣ, ಇದಿಷ್ಟನ್ನು ಏನು ಮಾಡ್ತೀರಿ ನೀಟಾಗಿ ಗಂಧದ ಕಲ್ ಮೇಲೆ ತೆಗೆದು ಒಂದು ಪೇಸ್ಟನ್ನು ಮಾಡಿ ರೆಡಿ ಇಟ್ಕೊತೀರಿ. ಒಂದು ಇದು ಸ್ಟೆಪ್ ರೆಡಿ ಅಂದರೆ ಒಂದು ಹಂತ ರೆಡಿ ಆಯ್ತು ಅಲ್ಲಿಗೆ. ಈಗ ತಾವೇನು ಮಾಡ್ತೀರಿ ಅಂದರೆ ಎಳ್ನೀರು, ಚೆನ್ನಾಗಿರುವಂಥ ಎಳ್ನೀರು ತೊಗೊಂಬಂದು ನೀಟಾಗಿ ಮುಖ ತೊಳ್ಕೊಂಡು ತಾವೇನು ಮಾಡ್ತೀರಿ, ಮೊದಲನೇದಾಗಿ ಸಾಸಿವೆ ಎಣ್ಣೆ, ನಾನೇನು ಹೇಳಿದ್ದೆ ಆ ಒಂದು ಸಾಸಿವೆ ಎಣ್ಣೆನ ಎಲ್ಲಿ ಮುಖದ ಮೇಲೆ ಬಂಗಿದೆಯೋ ಆ ಜಾಗದಲ್ಲಿ ಸ್ವಲ್ಪ ಹಚ್ಕೊಂಡು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡ್ತಕ್ಕಂಥದ್ದು. ನಿಮ್ಮ 2 ಬೆರಳಲ್ಲಿ ಈ ರೀತಿ ಇಟ್ಕೊಂಡು ಆ ಒಂದು ಜಾಗದಲ್ಲಿ ಎಲ್ಲಿ ಇದೆಯೋ ಅಲ್ಲಿ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡ್ತಕ್ಕಂಥದ್ದು. ಒಂದು 10 ನಿಮಿಷನೂ ಕೈ ಆಡಿಸ್ಕೊಂಡು ಮಸಾಜ್ ಮಾಡಿ ಅಂತ ಹೇಳ್ತಾ ಇಲ್ಲ. 10 ನಿಮಿಷ ತಾವು ಕೈ ಆಡಿಸ್ಕೊಂಡು ಮಸಾಜ್ ಮಾಡಿಬಿಟ್ರೆ ನಿಮ್ಮ ಕೈ ನೋವು ಬಂದು ಆಮೇಲೆ ನೆಕ್ಸ್ಟ್ ಮುಂದಿನ ಸ್ಟೆಪ್ಪಿಗೆ ಹೋಗೋ ಕಷ್ಟ. 10 ನಿಮಿಷ ಬೇಡ, ಒಂದು 2 ನಿಮಿಷಗಳ ಕಾಲ ನೀಟಾಗಿ ಮಸಾಜ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡಿ. ಆ ಸಾಸಿವೆ ಎಣ್ಣೆ ಎಲ್ಲ ಒಂದು ಆ ಒಂದು ಸಮಸ್ಯೆ ಇರೋ ಜಾಗದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿ ಹೀರ್ಕೊಂಡಾದ್ಮೇಲೆ ಪನ್ನೀರು ಅಂದರೆ ತಾವು ಡೈರಿ ಪ್ರಾಡಕ್ಟ್ ಬರುತ್ತಲ್ಲ, ಪನ್ನೀರ್ ಅಂದರೆ ಹಾಲಿನಿಂದ ಬರೋ ಪನ್ನೀರು ಅದಲ್ಲ. ಪನ್ನೀರ್ ಅಂದರೆ ಅಂದರೆ ನೀರು ಬರುತ್ತೆ, ಜಲ ಬರುತ್ತೆ. ಪನ್ನೀರ್ ಅಂತ ಕೇಳಿದ್ರೆ ಕೊಡ್ತಾರೆ. ಅದು ಒಂದು ವೇಳೆ ಅದು ಸಿಕ್ಕರೆ ಸಂತೋಷ, ಇಲ್ಲ ಅಂದರೆ ತಾವೇನು ಮಾಡ್ತೀರಿ, ರೋಸ್ ವಾಟರ್ ತಮ್ಮೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಅದನ್ನು ತೆಗೆದುಕೊಳ್ತಕ್ಕಂಥದ್ದು, ಗುಲಾಬಿ ನೀರು, ಅದನ್ನು ತೊಗೊಂಡು ಸಂಪೂರ್ಣವಾಗಿ ನೀಟಾಗಿ ಮುಖ ತೊಳ್ಕೊಳ್ಬೇಕು. ಇದಾದ್ಮೇಲೆ ತಾವೇನು ಮಾಡ್ತೀರಿ, ಆಲೂಗಡ್ಡೆನ ಹಚ್ಕೊಂಡು 2 ಪೀಸ್ ಮಾಡಿಕೊಂಡು ಈ ಕೈಲೊಂದು ಇಟ್ಕೊಂಡು ಎಲ್ಲಿ ಸಮಸ್ಯೆ ಇದೆಯೋ ಆ ಜಾಗದಲ್ಲಿ ಆಲೂಗಡ್ಡೆ ತೊಗೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು. ಹಚ್ಕೋಬೇಕು ಆಲೂಗಡ್ಡೆನ, ಈ ರೀತಿ ಮಸಾಜ್ ಮಾಡ್ಕೊಳ್ಬೇಕು. ಇದನ್ನೊಂದು 5 ನಿಮಿಷ ಬಿಡಿ. 5 ನಿಮಿಷ ಬಿಟ್ಟಾದಮೇಲೆ ಮತ್ತೆ ಅದೇ ರೋಸ್ ವಾಟರಿಂದ ಮುಖ ತೊಳ್ಕೊಳ್ಳಿ. ಈಗ ತಾವು ಮಾಡಬೇಕಾಗಿರ್ತಕ್ಕಂಥದ್ದೇನಪ್ಪ, ಫೈನಲ್ ಸ್ಟೆಪ್ಪು ಗಂಧ. ಭಗವಂತನನ್ನು ಪ್ರಾರ್ಥನೆ ಮಾಡಿ ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಆ ಒಂದು ಗಂಧವನ್ನು ಹಚ್ಕೊಂಡು 1 ಅವರ್ ಬಿಟ್ಬಿಡಿ. 1 ಅವರ್ ಬಿಟ್ಬಿಡ್ಬೇಕು. ಅದಾದಮೇಲೆ ಮತ್ತೆ ಎಳ್ನೀರಿಂದ ಮುಖ ತೊಳ್ಕೋಬೇಕು. ಇದು ಸಂಪೂರ್ಣ ಪ್ರೊಸೀಜರ್, ಅಂದರೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ. ಈಗ ಮತ್ತೊಂದು ವಿಚಾರ ಹೇಳ್ತೀನಿ, ಇದನ್ನು ತಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಳಿ. ಏನಪ್ಪ ಅಂದರೆ ಏನೇ ಔಷಧಿಗಳು ನಾವು ತಿಳಿಸ್ಕೊಳ್ಳಿ, ಅದನ್ನೆಂಥ ಔಷಧಿಗಳಾಗಲಿ, ಒಂದು ಲೇಪನ ಮಾಡ್ತಕ್ಕಂಥ ವಿಚಾರ ಬಂದಾಗ, ಇಲ್ಲ ನಿಮ್ಮ ಮುಖದ ಮೇಲೆ ಹಾಕಬೇಕು ಆ ಒಂದು ಔಷಧಿ, ಮುಖದ ಮೇಲಿರ್ತಕ್ಕಂಥ ಸಮಸ್ಯೆ ಪಿಂಪಲ್ಗೋ ಟ್ಯಾನ್ಗೋ ಮುಖದಲ್ಲಿರ್ತಕ್ಕಂಥ ಕಾಂತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೋ ನಾವೇನೇ ಔಷಧಿಗಳನ್ನು ತಿಳಿಸ್ಕೊಡ್ಲಿ, ಆಯುರ್ವೇದವೋ ಇಂಗ್ಲೀಷ್, ನಾವು ಇಂಗ್ಲೀಷ್ ಅಂತ ತಿಳಿಸ್ಕೊಡೋದೇ ಇಲ್ಲ, ನಾವು ತಿಳಿಸ್ಕೊಡೋದೇ ಆಯುರ್ವೇದದ ಔಷಧಿ ಆದ್ರೂ ಕೂಡ ಒಬ್ಬೊಬ್ಬರ ಆ ಒಂದು ಚರ್ಮದ ಆ ಒಂದು ಪರಿಸ್ಥಿತಿ ಬೇರೆ ರೀತಿಯೇ ಇರುತ್ತೆ. ಒಬ್ಬೊಬ್ಬರ ಚರ್ಮದ ಆ ಒಂದು ಹಾವಭಾವಗಳೇ ಬೇರೆ ಇರುತ್ತೆ. ಎಲ್ಲರೂ ಕೂಡ ಒಂದೇ ರೀತಿ ಚರ್ಮ ಇರೋದಿಲ್ಲ.
ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ. ಆದರೆ ಅದಕ್ಕೋಸ್ಕರ ತಾವು ಮೊದಲನೇದಾಗಿ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಆ ಒಂದು ಔಷಧಿಯ ದ್ರವ್ಯವನ್ನು ತಗೊಂಡು ನಿಮ್ಮ ಕೈಗೆ ಹಚ್ಕೊಳ್ಬೇಕು. ನಿಮ್ಮ ಕೈಗೆ ಹಚ್ಕೊಳ್ಳಿ. ಹಚ್ಕೊಂಡು ನಿಮ್ಮ ಕೈಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಿಮಗೇನಾದರೂ ಕೆರೆತನೋ ಇಚ್ಚಿಂಗೋ, ಅಂದರೆ ಕೆರೆತ ಅಂದರೆ ಇಚ್ಚಿಂಗೋ ಎರಡು ಒಂದೇ, ಕೆರೆತನೋ ಉರಿನೋ ಏನಾದರೂ ಆದರೆ, ಇಲ್ಲಾಂದರೆ ಬೇರೆ ಏನಾದರೂ ಸಮಸ್ಯೆಗಳಾದರೆ ಅದನ್ನು ನಿಲ್ಲಿಸಿ. ಅದಕ್ಕೆ ಬೇರೆ ಏನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿ ತಿಳ್ಕೊಳ್ಳೋಣ. ಆದರೆ ಏಕಾಏಕಿ ನಾನು ಹೇಳ್ದೆ ಅಂದ್ಬಿಟ್ಟು ತಾವು ರೆಡಿ ಮಾಡ್ಕೊಂಡು ಮಗಕ್ಕೆ ಹಚ್ಕೊಂಡು ಅದೇನಾದರೂ ಮತ್ತೆ ಬೇರೆ ಸಮಸ್ಯೆ ಆಗೋ ಥರದ್ದು ಬೇಡ. ಅದಕ್ಕೋಸ್ಕರ ಮೊದಲೇ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ದೇಹಕ್ಕೆ ಹಚ್ಕೊಳ್ಳೋದೋ ಇಲ್ಲ ಕೈಗೋ ಕಾಲ್ಗೋ ಹಚ್ಕೊಳ್ಳೋದೋ, ಅದನ್ನು ತಾವೊಂದು ವಸ್ತ್ರವನ್ನು ಹಾಕ್ಕೊಳ್ತೀರಿ, ಧರಿಸ್ತೀರಿ, ಅದನ್ನು ಮತ್ತೆ ಅದು ಕ್ಯೂರ್ ಆಗೋವರೆಗೂ ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಇರುತ್ತೆ. ಆದರೆ ಮಖಕ್ಕೇನಾದರೂ ಹಚ್ಕೊಂಡು ಹೆಚ್ಚು ಕಡಿಮೆ ಆಯಿತು ಅಂದರೆ ಕಷ್ಟ ಅಲ್ವಾ? ನಾನು ಏನೇ ಔಷಧಿನ ತಿಳಿಸ್ಕೊಡ್ಬೋದು, ಅದನ್ನೆಷ್ಟೇ ಎಕ್ಸ್ಪೀರಿಯನ್ಸ್ ಆಗಿ ಅನುಭವ ಆಗಿ ನಾನು ಔಷಧಿನ ತಿಳಿಸ್ಕೊಟ್ಟಿರ್ಬೋದು, ಆದ್ರೂ ಕೂಡ ಎಲ್ಲೋ ಒಂದು ಕಡೆ ನಾವು ಯಾವ ಒಂದು ವಿಚಾರವನ್ನು ಕೂಡ ಅದನ್ನು ಹಾಗೆ ಬೀಳ್ಗಳೆಯೋದು ಬೇಡ. ಅದನ್ನು ನೀಟಾಗಿ ಫಸ್ಟು ಉಪಯೋಗಿಸೋಣ, ಕೈ ಮೇಲೆ ಹಾಕ್ಕೊಳ್ಳೋಣ, ನೋಡೋಣ ನಿಮ್ಮ ಸ್ಕಿನ್ನಿಗೆ ಸೆಟ್ ಆಗುತ್ತಾ. ನೀವು ಕೈ ಮೇಲೆ ಹಾಕ್ಕೊಳ್ಳಿ ಆದ್ರೂ ಕೂಡ ನೋಡಿ ಈ ಭಾಗದಲ್ಲಿ ಹಾಕ್ಕೊಳ್ಳಿ. ಈ ಭಾಗ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ನಿಮ್ಮ ಸ್ಕಿನ್ಗೂ, ಅಂದರೆ ನಿಮ್ಮ ಮುಖದ ಮೇಲೆ ಇರ್ತಕ್ಕಂಥ ಚರ್ಮನು ಇದೂ ಒಂದು ರೀತಿ ಅಷ್ಟೇ ಒಂದು ಮೃದು ಸ್ವಭಾವ ಇರತಕ್ಕಂಥ ಜಾಗನೇ. ಅದಕ್ಕೋಸ್ಕರ ಇಲ್ಲಿ ಹಾಕ್ಕೊಂಡು ನೋಡಿ. ಇಲ್ಲೇನಾದರೂ ಬದಲಾವಣೆಗಳು ಗೊತ್ತಾದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ, ಏನು ಸಮಸ್ಯೆ ಇಲ್ಲ, ಪರವಾಗಿಲ್ಲ, ನಮ್ಗೆ ಇರ್ತಕ್ಕಂಥ ಸಮಸ್ಯೆಗಳು ದೂರ ಆಗುವಂಥ ಲಕ್ಷಣಗಳು ನಮಗೆ ಕಾಣಿಸ್ತಾ ಇದೆ ಅಂದರೆ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಕೆರೆತಗಳಾಗಲಿ ಉರಿತ ಅದು ಯಾವುದೂ ಕೂಡ ಆಗೋದಿಲ್ಲ. ಇಲ್ಲ ಅದರ ಗುಳ್ಳೆ ಎದ್ದಿಡ್ತಕ್ಕಂಥದ್ದಾಗಲಿ ಅಲರ್ಜಿ ಆಗ್ತಕ್ಕಂಥದ್ದಾಗಲಿ ಇದು ಯಾವುದೂ ಕೂಡ ಆಗಿಲ್ಲ ಅಂದರೆ ತಗೊಳ್ಳಿ, ಇವರು ಫಿಟ್ ಆ್ಯಂಡ್ ಫೈನ್ ಅಂದರೆ ನೀವು ಈಸಿಯಾಗಿ ಅದನ್ನು ಉಪಯೋಗಿಸ್ಕೊಳ್ಬೋದು. ರೆಡಿ ಟು ಯೂಸ್. ಅದನ್ನು ನೀಟಾಗಿ ಅಲ್ಲಿರ್ತಕ್ಕಂಥ ಔಷಧಿನ ನಿಮ್ಮ ಮಖದ ಮೇಲೆ ಹಚ್ಕೊಳ್ಬೋದು. ಹಚ್ಕೊಂಡು 1 ಅವರ್ ಆದಮೇಲೆ ಆ ಎಳ್ನೀರಿಂದ ತಾವು ಮಖವನ್ನು ತೊಳ್ಕೊಳ್ಬೇಕು. ಇಷ್ಟು ಕೆಲಸ ನೋಡಿ. ಮೊದಲು ತಂತ್ರ, ಆಮೇಲೆ ಮಂತ್ರ, ಆಮೇಲೆ ಯಂತ್ರ, ಆಮೇಲೆ ಔಷಧಿ. ಇದಿಷ್ಟನ್ನು ತಾವು ಪಾಲಿಸ್ಬಿಟ್ರೆ ಬಂಗಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಆದಷ್ಟು ಬೇಗ ತ್ವರಿತ ಉಪಶಮನ ಅಂತಲೇ ಹೇಳ್ಬೋದು. ಆದರೆ ಒಂದಿಷ್ಟು ಬಾರಿ ಏನಾಗೋಗುತ್ತೆ ಅಂದರೆ, ಯಾರು ಬಂಗನ್ನು ಬಂದಿರತಕ್ಕಂಥವ್ರಿಗೆ ಒಬ್ಬೊಬ್ಬರಿಗೆ 3 ತಿಂಗಳಿಗೆ ಹೋಗುತ್ತೆ, ಒಬ್ಬೊಬ್ರಿಗೆ 7 ತಿಂಗಳಿಗೆ ಹೋಗುತ್ತೆ, ಒಬ್ಬೊಬ್ರಿಗೆ 1.5 ವರ್ಷಕ್ಕೆ ಹೋಗುತ್ತೆ, ಒಬ್ಬೊಬ್ರಿಗೆ 5 ವರ್ಷಕ್ಕೆ ಹೋಗುತ್ತೆ, ಒಬ್ಬೊಬ್ರಿಗೆ 15 ವರ್ಷ ಆದರೂ ಹೋಗೋದಿಲ್ಲ. ಅದೆಲ್ಲ ಗ್ರಹಗತಿಗಳ ಸಮಸ್ಯೆ. ಅದಕ್ಕೋಸ್ಕರ ಬಂದಿದೆ ಬಿಡಪ್ಪ, ಅದಕ್ಕೇನೋ ನಾವೇನೋ ಕ್ರೀಮ್ ಬರುತ್ತೆ, ಹಚ್ಕೊಂಡ್ವಿ, ಮಕ್ಕಕ್ಕೆ ಹಚ್ಕೊಂಡ್ವಿ, ಇಲ್ಲಿ ಹಚ್ಕೊಂಡ್ವಿ, ಅಲ್ಲಿ ಹಚ್ಕೊಂಡ್ವಿ, ಹೋಗುತ್ತೆ ಬಿಡಪ್ಪ ಅಂತ ಹೇಳ್ತಾವು. ದುಡ್ಡು ಮೆಡಿಕಲ್ ಸ್ಟೋರನ್ನು ಉದ್ಧಾರ ಮಾಡ್ತಾ ಇರಬೇಕು, ಆ ಕ್ರೀಮ್ ತರ್ತಾ ಇರಬೇಕು, ಮೆಡಿಕಲ್ ಸ್ಟೋರನ್ನು ಉದ್ಧಾರ, ಈ ಕಡೆ ಕ್ರೀಮ್ ಮಾಡ್ತಕ್ಕಂಥ ತಯಾರು ಮಾಡ್ತಕ್ಕಂಥವ್ರು ಅವ್ರ ಫ್ಯಾಕ್ಟ್ರಿ ಅವರು ಉದ್ಧಾರ. ನಿಮ್ಮ ಹಣದ ನಿಮ್ಮ ಜೇಬಿನಲ್ಲಿರ್ತಕ್ಕಂಥ ಕಾಸು ಅದು ನಿರಾಧಾರವಾಗಿ ಹೋಗ್ತಾ ಇರುತ್ತದೆ. ಆದರೆ ನಿಮ್ಮ ಸಮಸ್ಯೆ ಮಾತ್ರ ಕ್ಲಿಯರ್ ಆಗಲ್ಲ. ಯಾವಾಗ ಕ್ಲಿಯರ್ ಆಗುತ್ತೆ? ಮೊದಲನೇದಾಗಿ ಆಗಿರ್ತಕ್ಕಂಥ ಸಮಸ್ಯೆ ಏನಪ್ಪ? ಗ್ರಹಗತಿಗಳ ಸಮಸ್ಯೆ. ಕುಜನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಶನಿ ಪರಮಾತ್ಮ, ರಾಹು ಪರಮಾತ್ಮ, ಕುಜಗ್ರಹ, ಶನಿಗ್ರಹ, ರಾಹುಗ್ರಹ, ಇವು 3 ಗ್ರಹದಲ್ಲಿ ವ್ಯತ್ಯಾಸ ಆದಾಗ ಭಂಗ ಬರುತ್ತೆ ಅಂತ ಹೇಳೋದಲ್ವ. ಅದೇ ರೀತಿ 3 ಗ್ರಹವನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಒಂದು ನವಗ್ರಹ ಶಾಂತಿಯನ್ನು ಮಾಡಿಸಿ, ಅದರಲ್ಲೂ ಬಹಳ ವಿಶೇಷವಾಗಿ ಕುಜಗ್ರಹಕ್ಕೆ, ರಾಹುಗ್ರಹಕ್ಕೆ ಮತ್ತು ಶನಿ ಪರಮಾತ್ಮ ಶನಿಗ್ರಹಕ್ಕೆ ವಿಶೇಷವಾಗಿರತಕ್ಕಂಥ ಶಾಂತಿಯನ್ನು ಸಲ್ಲಿಸಿದ್ದಾದ ನಂತರ ಈ ಒಂದು ಅನುಷ್ಠಾನವನ್ನು ಮಾಡಿದ್ದೇ ಆದರೆ ನೋಡ್ರಪ್ಪ, ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸ ಆದಷ್ಟು ಬೇಗ ಕಡಾಖಂಡಿತವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಇದು ನಿಸ್ಸಂದೇಹವಾಗಿ 100ಕ್ಕೆ 100 ಸತ್ಯ. ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಆದಷ್ಟು ಬೇಗ ಬಂಗಿನ ಸಮಸ್ಯೆ ಇದ್ರೂ ಕೂಡ ದೂರ ಆಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಈಗ ಇಷ್ಟು ಹೊತ್ತಿನವರೆಗೂ ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ಸವಿಸ್ತಾರವಾಗಿ ತಿಳಿಸಿದೆ. ಆದರೆ ಕೆಲಸ ಏನು ಅನ್ನೋದನ್ನು ಮೊದಲಿಂದ ಅಂತ್ಯದವರೆಗೂ, ಪ್ರಾರಂಭದಿಂದ ಅಂತ್ಯದವರೆಗೂ ಕರೆಕ್ಟಾಗಿ ಹೇಳ್ಬಿಡ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಸಾಣೆಕಲ್ಲು ತಗೋತೀರಿ, ಗಂಧ, ಜಾಜಿಕಾಯಿ, ಹುಲ್ಲು ಅಂದರೆ ಯಾವುದು? ಗರಿಕೆ, ಮತ್ತು ತಾವೇನು ಮಾಡ್ತೀರಿ? ಅಲೋವೆರಾ, ಅದಾದಮೇಲೆ ಅಪ್ಪಟವಾಗಿರ್ತಕ್ಕಂಥ ಅರಿಶಿನ, ಬಾದಾಮಿ, ಇದಿಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀರ. ಒಂದು ದ್ರವ್ಯ ರೆಡಿ ಆಯಿತು. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಎಳ್ನೀರನ್ನು ತೊಗೊಂಡು ಬನ್ನಿ. ಒಂದು 3 ರಿಂದ 4 ಎಳ್ನೀರು ರೆಡಿ ಇಟ್ಕೊಂಬಿಡಿ. ಎಳ್ನೀರನ್ನು ಒಡೆದು ನೀರನ್ನು ರೆಡಿ ಇಟ್ಕೊಳ್ಳಿ. ಎಳ್ನೀರಲ್ಲಿ ಫಸ್ಟ್ ಮಖ ತೊಳಿರಿ. ಮಖ ತೊಳೆದಿದ್ದಾದಮೇಲೆ ಸಾಸಿವೆ ಎಣ್ಣೆ ತೊಗೊಳ್ಳಿ. ಒಂದು 2 ನಿಮಿಷಗಳ ಕಾಲ ಮಸಾಜ್ ಮಾಡಿ 10 ನಿಮಿಷ ಬಿಟ್ಬಿಡಿ. 10 ನಿಮಿಷ ಬಿಟ್ಟಿದ್ದಾಗಿದ್ದ ತಕ್ಷಣ ಸಾಸಿವೆ ಎಣ್ಣೆ ಕೆಲಸ ಮುಗೀತಾ, ಅದಾದಮೇಲೆ ಪನ್ನೀರು ಅಥವಾ ರೋಸ್ ವಾಟ್ರು, ಗುಲಾಬಿ ನೀರು, ಇದೆರಡರಲ್ಲಿ ಮಖ ತೊಳ್ಕೊಳ್ಳಿ. ಮಖ ತೊಳ್ಕೊಂಡಿದ್ದಾದಮೇಲೆ ತಾವೇನು ಮಾಡ್ತೀರಿ? ಆಲೂಗಡ್ಡೆನ 2 ಹೋಳಾಗಿ ಹಚ್ಕೊಳ್ಳಿ. 2 ಹೋಳ ಆಲೂಗಡ್ಡೆ ತೊಗೊಳ್ಳಿ. ನಿಮ್ಮ ಎಲ್ಲಿ ಸಮಸ್ಯೆ ಇದೆಯೋ ಆ ಜಾಗದಲ್ಲಿ ಆಲೂಗಡ್ಡೆ ಹಚ್ಕೊಳ್ಳಿ. ಆಲೂಗಡ್ಡೆ ಹಚ್ಕೊಂಡಿದ್ದಾದಮೇಲೆ ಮತ್ತೆ ಪನ್ನೀರು ಅಥವಾ ಗುಲಾಬಿ ನೀರು, ಇದೆರಡರಲ್ಲಿ ಮಖ ತೊಳ್ಕೊಳ್ಳಿ. ಅದಾದಮೇಲೆ
ಒಂದು ಸ್ವಲ್ಪ ಸಮಯ ಕೊಟ್ಟು ಇಲ್ಲಿರ್ತಕ್ಕಂಥ ಔಷಧಿಯನ್ನು ಹಚ್ಕೊಂಡು ತಾವು 1 ಅವರ್ ಬಿಟ್ಬಿಡಿ. 1 ಅವರ್ ಬಿಟ್ಟಿದ್ದಾದಮೇಲೆ ಮತ್ತೆ ರೋಸ್ ವಾಟ್ರು, ಪನ್ನೀರಲ್ಲ, ಎಳ್ನೀರಿಂದ ಮುಖ ತೊಳ್ಕೊಬೇಕು. ಎಳ್ನೀರಿಂದ ಮುಖ ತೊಳ್ಕೊಂಡ್ರೆ ಇದನ್ನು ಒಂದು 9 ಮಂಗಳವಾರ ಈ ಒಂದು ಔಷಧಿಯನ್ನು ಮಾಡಿ ವಾರಕ್ಕೊಂದು 3 ಸತಿನಾದರೂ ಎಳ್ನೀರಲ್ಲಿ ಮುಖ ತೊಳ್ಕೊಳ್ಳಿ. ವಾರಕ್ಕೊಂದು 3 ಸತಿ ಎಳ್ನೀರಲ್ಲಿ ಮುಖ ತೊಳ್ಕೊಳ್ಳಿ. 9 ಮಂಗಳವಾರ ತಾವು ಈ ಒಂದು ಔಷಧಿಯ ಕ್ರಮ ಮತ್ತು ತಂತ್ರಸಾರ ಇದೆರಡನ್ನೂ ಕೂಡ ಮಾಡ್ಕೊಂಡಿದ್ದೆ ಆದರೆ ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಆದಷ್ಟು ಬೇಗ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ತಂತ್ರಸಾರ ಇನ್ನೇನು ದೊಡ್ಡ ವಿಷಯ ಅಲ್ಲ. ಏನು ಹೇಳಿ, ಗೋಮಯದಿಂದ ನೆಲ ಶುದ್ಧಿ, ಒಂದು ಹಸಿರು ವರ್ಣದಲ್ಲಿರ್ತಕ್ಕಂಥ ವಸ್ತ್ರ, ಒಂದು ವೃತ್ತಾಕಾರ, ಒಂದು ತ್ರಿಕೋಣ, ಮಧ್ಯಭಾಗದಲ್ಲಿ ಆ ಒಂದು ತಾವು ಪೇಸ್ಟ್ ಮಾಡ್ಕೊಳ್ಬೇಕಾದ್ರೆ ಉಪಯೋಗಿಸಿರ್ತೀರಲ್ಲ ಶ್ರೀಗಂಧ, ಅಪ್ಪಟ ಶ್ರೀಗಂಧ, ಅದನ್ನು ಅದರ ತ್ರಿಕೋಣದ ಮಧ್ಯಭಾಗದಲ್ಲಿ ಹಾಕ್ತೀರಿ. ಶ್ರೀ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬರೀತೀರಿ. ಒಂದು ನಿಂಬೆ ಹಣ್ಣನ್ನು ಇಟ್ಕೊಳ್ತೀರಿ. ನಿಂಬೆ ಹಣ್ಣಿನ ಮೇಲೆ ಉಂಗರದ ಬೆರಳಿನಿಂದ ಶ್ರೀ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡ್ತೀರಿ. ಇನ್ನು ಆ ನಿಂಬೆಹಣ್ಣು ಆ ಒಂದು ಯಂತ್ರ ಪಕ್ಕಕ್ಕೆ ಇಡ್ತೀರಿ. ಆ ಶ್ರೀಗಂಧವನ್ನು ಮಾತ್ರ ತಾವೇನು ಮಾಡ್ತೀರಿ, ಇಲ್ಲಿ ಔಷಧಿಗೆ ಬಳಸ್ಕೊಳ್ತೀರಿ. ಇಷ್ಟೇ ಕೆಲಸ. ಹೇಳೋದಕ್ಕೆ ಇಷ್ಟೇ, ಮಾಡೋದಕ್ಕೆ ಸ್ವಲ್ಪ ದೊಡ್ಡದಾಗ್ಬೋದು ವಿಚಾರ. ಆದರೆ ಏನು ಯೋಚನೆ ಮಾಡಬೇಡಿ, ತಾವು ಅಚಲ ಪ್ರಾರ್ಥನೆಯನ್ನು ಮಾಡಿ ನಿಶ್ಚಲ ಮನಸ್ಸಿನಿಂದ ಶ್ರದ್ಧಾಭಕ್ತಿಯಿಂದ ಆಸಕ್ತಿಯುಕ್ತರಾಗಿ ಒಂದು ಅನುಷ್ಠಾನವನ್ನು ಮಾಡಿದ್ದೇ ಆದರೆ 100ಕ್ಕೆ 100 ಸತ್ಯ ಕುಜಗ್ರಹಣ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಶಾಂತಿಪಡಿಸಿ ತಾವು ಬಂಗಿನ ಸಮಸ್ಯೆಯಿಂದ ಆದಷ್ಟು ಬೇಗ ದೂರ ಬಡ್ಬೋದು, ಆದಷ್ಟು ಬೇಗ ದೂರ ಆಗ್ಬೋದು. ತಾವು ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಖಂಡಿತವಾಗಿ ಕಾರ್ಯಸಿದ್ಧಿ ಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಬಹಳ ವಿಶೇಷವಾಗಿ ದೇವಿ ಶಾರದೆಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಬೇಕಲ್ವಾ. ಅದಕ್ಕೋಸ್ಕರ ಮೊದಲನೇದಾಗಿ ದೇವಿಗೆ ದೀಪವನ್ನು ಹಚ್ಚಿ ಚಿಕ್ಕದಾಗಿ ಚುಟುಕಾಗಿ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾದ ನಂತರ ದಿನವಿಶೇಷವನ್ನು ಕೂಡ ಪ್ರಾರಂಭ ಮಾಡೋಣ. ಕಾಯ್ತಾರಿ. ಮೊದಲನೇದಾಗಿ ದೇವಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ದೀಪವನ್ನು ಹಚ್ಚಿ ಪೂಜಾನುಷ್ಠಾನವನ್ನು ಸಲ್ಲಿಸಿಬಿಡೋಣ. ಓಂ ಮಹಾದೇವ್ಯೇ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿವೃದ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭುವಭಯಹರಂ ಸರ್ವಲೋಕೈಕನಾಥಂ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ವನಸ್ಪತಿರಸೋತ್ಪನ್ನೋ ಗಂಧಾಢ್ಯೋ ಗಂಧವುತ್ತಮಃ ಆಗ್ನೇಯಃ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ದಿವ್ಯಧೂಪಮಾಗ್ರಾಪಯಾಮಿ ಸಾಂಗ್ರಹಣ್ಯೇಶ್ಚ ಯಜತೆ ಇಮಾಂ ಜಲತಾಗುಂ ಸಂಗೃಹ್ಣಾನೇತಿ. 12 ರತ್ನೇ ರಚನಾ ಭವತಿ. 12 ಮಾಸಾಃ ಸಂವತ್ಸರಃ ಸಂವತ್ಸರಮೇವಾವದಂತಿ. ಮೌಂಜೇ ಭವತಿ ಊರ್ಧ್ವೈವುಂಜಾಃ ಊರ್ಧ್ವಮೇವ ವದಂತಿ. ಚಿತ್ತಾ ನಕ್ಷತ್ರಂ ಭವತಿ ಚಿತ್ರಂ ವಾ ಏತತ್ ಕರ್ಮ ಯಜಸ್ವಮೇಜಸ್ ಸಮೃದ್ಧಿ. ಭಗವಂತ ನಮ್ಮಪ್ಪ ಕಾಪಾಡುತ್ತಾನೆ. ಬಹಳ ವಿಶೇಷವಾಗಿ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇನ್ನು ಈಗ ಪ್ರಾರಂಭನ ಮಾಡೋಣ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತೌ ಅಧಿಕ ಶ್ರಾವಣ ಮಾಸೆ ಕೃಷ್ಣಪಕ್ಷೆ 13/8/2023 ಭಾನುವಾರ ಆರಿದ್ರಾ ನಕ್ಷತ್ರ. ಇವತ್ತಿನ ದಿವಸ ಭಾನುವಾರ ಆರಿದ್ರಾ ನಕ್ಷತ್ರ ಬಂದಿರತಕ್ಕಂಥದ್ದಿದೆ. ಆರಿದ್ರಾ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ ಯಾರೆಲ್ಲ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರೋ ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಜೀ ಕನ್ನಡ ವಸುಧೈವ ಕುಟುಂಬಕಂ ಜೀ ಕನ್ನಡದ ವತಿಯಿಂದ ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಬಹಳ ವಿಶೇಷವಾಗಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಮಾತನಾಡ್ತಕ್ಕಂಥ ವನಸಿರಿ ಮತ್ತು ಮನೋಗತ ಪ್ರಶ್ನಾತಂತ್ರ ಈ ನಿಮ್ಮ ಪ್ರೀತಿಯ ಶ್ರೀನಿವಾಸ್ ಶರ್ಮನ ಕಡೆಯಿಂದನೂ ಕೂಡ ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಮೆಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ದೇವಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು
ಈಗ ರಾಶಿ ಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಈಗ ರಾಶಿ ಫಲಗಳನ್ನು ಪ್ರಾರಂಭ ಮಾಡೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸರಿ ಬಹಳ ಅದ್ಭುತವಾಗಿರ್ತಕ್ಕಂಥ ಉತ್ತರವನ್ನೇ ಕೊಡ್ತಾ ಇದೆ. ಯಾವುದೇ ರೀತಿ ಸಂಶಯವೂ ಬೇಡ, ಸಂದೇಹ ಬೇಡ, ಭಯ ಬೇಡ. ನಿಮ್ಮಲ್ಲಿರ್ತಕ್ಕಂಥ ಒಂದು ಭಯವನ್ನು ದೂರ ಮಾಡ್ಕೊಳ್ಳಿ. ಆದರೆ ಇವತ್ತಿನ ದಿವಸ ವೃಷಭ ರಾಶಿನಲ್ಲಿರ್ತಕ್ಕಂಥವರ ಭವಿಷ್ಯತ್ ಏನಪ್ಪಾ ಅಂದ್ರೆ, ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಪ್ರಾರಂಭದ ಹಂತದಲ್ಲೂ ಕೂಡ ಬಹಳ ವೇಗವಾಗಿ ತಾವು ಮುಂದೆ ನಡೀತೀರಿ. ಆದರೆ ಎಲ್ಲೋ ಒಂದು ಕಡೆ ಮಧ್ಯಾಹ್ನ 2 ಗಂಟೆ ಆಗ್ತಾ ಇದ್ದಂಗೆ ಸ್ವಲ್ಪ ನಿಮ್ಮ ಆಲೋಚನೆಗಳು, ತಾವು ಮಾಡ್ತಕ್ಕಂಥ ಕೆಲಸ ಇದೆಲ್ಲವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆಸಕ್ತಿಯನ್ನು ಕಳ್ಕೊಂಡ್ಬಿಡ್ತೀರಿ. ಆದರೆ ಮತ್ತೆ ಸಂಜೆ 4 ಗಂಟೆ ಆಗಬೇಕು, ಇನ್ನೇನು ಸಂಜಾ ಕಾಲ ಎದುರಾಗ್ತಾ ಇರಬೇಕು, ಮಧ್ಯಾಹ್ನಿಕ ಮುಗಿಸಿ 4 ಗಂಟೆ ಆಗ್ತಾ ಇದ್ದಂಗೆ ತಮ್ಮ ಕೆಲಸ ಕಾರ್ಯಗಳು ಮತ್ತೆ ಪಿಕಪ್ ಆಗುತ್ತೆ. ನಿಮ್ಮ ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ನೆಮ್ಮದಿ ಸಿಗುತ್ತೆ. ಸುಖ ಶಾಂತಿ ನೆಮ್ಮದಿಯನ್ನು ತಾವು ಸಂಪೂರ್ಣವಾಗಿ ದಯಪಾಲಿಸ್ತಕ್ಕಂಥವ್ನು ಇರ್ತಾನೆ ಭಗವಂತ. ಏನಪ್ಪ ಅಂದರೆ, ಒಂದು ವಿಚಾರ ತಾವು ಅರ್ಥ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದಾಗಲಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ, ಮಧ್ಯಾಹ್ನಿಕ ಕಾಲವರೆಗೂ ಕೂಡ ಬಹಳ ವೇಗವಾಗಿ ತಾವು ಮುಂದೆ ಬರ್ತೀರಿ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಚಕ 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 ಅಂತ ಮುಂದೆ ಬರ್ತಾ ಇರ್ತೀರಿ. ಆದರೆ 2 ಗಂಟೆ ಆಗ್ತಾ ಇದ್ದಂಗೆ ಎಲ್ಲೋ ಒಂದು ಕಡೆ ಸ್ಲೋ ಆಗಿ ಹೋಗ್ತೀರಾ. ಏನೋ ಆಲೋಚನೆಯನ್ನು ಮಾಡ್ತಾ ಇರ್ತೀರಿ. ಕೆಲಸಕ್ಕೆ ಬೇಡವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರ್ತೀರಿ. ಅವಶ್ಯಕತೆಗೂ ಮೀರಿರ್ತಕ್ಕಂಥ ವಿಚಾರಗಳನ್ನು ಮನಸ್ಸಿಗೆ ಹಾಕೊಳ್ತೀರಿ. ಅದು ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಹಾಳು ಮಾಡ್ತಕ್ಕಂಥದ್ದಿರುತ್ತೆ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥದ್ದಿರುತ್ತೆ. ಇದು ಒಂದು ರೀತಿ. ಆದರೆ 4 ಗಂಟೆ ಆಗ್ತಾ ಇದ್ದಂಗೆ, ಈಗ ಹೇಗೆ ಚಂದ್ರ ಪರಮಾತ್ಮ ಸಂಜೆ ಆಗ್ತಾ ಇದ್ದಂಗೆ ನೀವು ಏನೇ ಒಂದು ವಿಚಾರ ಮನಸ್ಸಲ್ಲಿ ಇಟ್ಕೊಳ್ಳಿ. ನಿಮ್ಮ ಪ್ರತಿನಿತ್ಯದ ಬದುಕು ಇದನ್ನು ತಾವೆಲ್ಲರೂ ಕೂಡ ಗಮನಿಸಿ. ಬೆಳಗ್ಗೆಯಿಂದ ಸಂಜೆ ಸೂರ್ಯಾಸ್ತ ಆಗಿ ಚಂದ್ರ ಉದಯ ಆಗೋ ಸಮಯದ ತನಕನೂ ಕೂಡ ಏನೋ ಒಂದು ಕಿರಿಕಿರಿಗಳು, ಜಂಜಾಟ, ನಿಮ್ಮ ಪ್ರತಿನಿತ್ಯ ಜೀವನದ ಒಂದಿಷ್ಟು ಬಾಧೆಗಳು ನಿಮ್ಮನ್ನು ಬಾಧಿಸ್ತಾನೇ ಇರುತ್ತೆ. ಚಂದ್ರ ಪರಮಾತ್ಮ ಉದಯ ಆದಮೇಲೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ತಿಳಿಯಾಗೋಗುತ್ತೆ. ನಿಮ್ಮ ಆಲೋಚನೆಗಳು, ನಿಮ್ಮ ಆಕಾಂಕ್ಷೆಗಳು, ನಿಮ್ಮ ಅಸ್ತಿತ್ವವೆಲ್ಲವೂ ಕೂಡ ಸಂಪೂರ್ಣವಾಗಿ ತಾಮಸವಾಗೋಗುತ್ತೆ. ಅದು ಚಂದ್ರನಲ್ಲಿರ್ತಕ್ಕಂಥದ್ದು. ಏನಕ್ಕೆ ಅಂದರೆ, ಚಂದ್ರ ಮನಸ್ಕಾರಕ. ನಿಮ್ಮ ಮನಸ್ಸಿನ ಆ ಒಂದು ಸ್ಥಿತಿಯನ್ನು ಹತೋಟಿನಲ್ಲಿಟ್ಕೊಳ್ಳಿಕ್ಕೆ ಚಂದ್ರ ಸಹಾಯ ಮಾಡ್ತಾನೆ. ಅದಕ್ಕೋಸ್ಕರ 4 ಗಂಟೆ ಆಗ್ತಾ ಇದ್ದಂಗೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸುಖ ಶಾಂತಿ ನೆಮ್ಮದಿ. ಯಾಕೆಂದರೆ ಭಾನುವಾರ, ನಾಳೆ ಬೆಳಗ್ಗೆ ಆದರೆ ಮತ್ತೆ ಕೆಲಸ ಕಾರ್ಯಗಳು ಜಾಸ್ತಿ. ಭಾನುವಾರವೂ ಕೂಡ ಹರ್ಕೊಂಡು ಹೋಗೋಷ್ಟು ಕೆಲಸ ಇದ್ದೇ ಇರುತ್ತೆ. ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ. ಆದ್ರೂ ಕೂಡ ನಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ಒಂದು ಭಾವನೆ ಏನಪ್ಪ ಅಂದರೆ, ಶನಿವಾರ ಭಾನುವಾರ ಬಂದರೆ ನಮ್ಗೆ ಅದೊಂದು ರೆಸ್ಟ್ ಡೇ. ವಾರದುದ್ದಕ್ಕೂ ಕೆಲಸ, ಶನಿವಾರ ಭಾನುವಾರ ಅದೊಂದು ರೆಸ್ಟ್ ಡೇ. ಆದರೆ ನಾವೆಲ್ಲಿ ರೆಸ್ಟ್ ಮಾಡ್ತೀವಿ? ರೆಸ್ಟ್ ಅನ್ನೋದೇ ಇಲ್ಲ, ಕೆಲಸ ಮಾಡ್ತಾನೆ ಇರ್ತೀವಿ. ಆದರೆ ನಮ್ಮ ಮನಸ್ಸಿನಲ್ಲಿ ಏನಪ್ಪ ಒಂದು ಭಾವನೆ ಏನಪ್ಪ ಅಂದರೆ, ಭಾನುವಾರ ಅಂದರೆ ಅದೊಂದು ರಜದ ದಿನ, ರಜಾ, ಅದು ಮನಸ್ಸಿಗಷ್ಟೇ, ದೇಹಕ್ಕಲ್ಲ. ಅದೇ ರೀತಿ
ಆ ಒಂದು 4 ಗಂಟೆ ಆಗ್ತಾ ಇದ್ದಂಗೆ ಇರೋದ್ರಲ್ಲಿ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಚಂದ್ರ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡಿ ಒಂದು ಚಿಟಿಕೆ ಅಕ್ಕಿಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರುಗಡೆ ಬಿಡುತ್ತಕ್ಕೆ ಹಾಕಿದ್ದೇ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ತುಲಾ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ದಿವಸ ಇರೋದರಲ್ಲಿ ಪರವಾಗಿಲ್ಲ, ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದು ಇರುತ್ತೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಆಲಸ್ಯತನ, ನಿಮ್ಮಲ್ಲಿರ್ತಕ್ಕಂಥ ಆಲಸ್ಯತನವೇ ಇಲ್ಲ ಇವತ್ತಿನ ದಿವಸ ನಿಮ್ಮ ಕೆಲಸವನ್ನ ಕುಂಠಿತ ಮಾಡತಕ್ಕಂಥದ್ದು ಇರುತ್ತೆ. ಇಲ್ಲ ನಿಮ್ಮ ಕೆಲಸವನ್ನ ತಾವೇ ನಿಮ್ಮ ಕೈಯಾರೆ ಸ್ವತಃ ಹಾಳು ಮಾಡ್ಕೊಳ್ತೀರಿ. ಏನು ಗುರುಗಳೇ ಹಿಂಗಂದ್ಬಿಟ್ರಿ? ಹೌದು, ವಿಚಾರ ಅಲ್ಲೇ ಇರೋದು. ಏನಪ್ಪ ಅಂದರೆ, ನಾನೀಗಾಗಲೇ ಹೇಳಿದಾಗೆ ಕೆಲಸ ಇದ್ದೇ ಇರುತ್ತೆ. ಭಾನುವಾರ ಕೆಲಸ ಇಲ್ದಿರ ಇಲ್ಲವೇ ಇಲ್ಲ. ಇವತ್ತಿನ ದಿವಸ ದುಡಿಬೇಕು, ನಾವು ತಿನ್ನಬೇಕು ಅಂದರೆ ನಾವು ವಾರದಲ್ಲಿ ಯಾವ ದಿನವೂ ಕೂಡ ನಾವು ಖಾಲಿ ಕೂತ್ಕೊಂಡ್ರೆ ನಾವು ಆಗೋದೇ ಇಲ್ಲ. ಸಂಪಾದನೆ ಮಾಡಬೇಕು ಅಂದರೆ ನಾವು ಕಷ್ಟಪಡಲೇಬೇಕು. ಆದರೆ ನಮ್ಮ ಮನಸ್ಥಿತಿ ಹಂಗೆ ಆಗೋಗಿದೆಯಲ್ಲ, ಭಾನುವಾರ ಅಂದರೆ ನಮ್ಗೆ ರೆಸ್ಟ್ ಡೇ. ಆ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ತಾವೇನು ಮಾಡಿದಿರಿ, ಕೆಲಸ ಕಾರ್ಯಸಿದ್ಧಿ ಆಗುವಂಥದ್ದಿದ್ರೂ ಕೂಡ ನಿಮ್ಮ ಆಲಸ್ಯತನ, ನಮ್ಮ ಸೋಂಬೇರಿತನದಿಂದ ನಾವೇ ಕೆಲಸವನ್ನು ಹಾಳು ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ಅಂಥ ಕೆಲಸವನ್ನು ಮಾಡೋದು ಬೇಡ. ತುಲಾ ರಾಶಿನಲ್ಲಿರ್ತಕ್ಕಂಥವ್ರು ಯೋಚನೆ ಮಾಡಬೇಡಿ, ಬನ್ನಿ ಆರಾಮಾಗಿ ಎದ್ದೇಳಿ ನೆಮ್ಮದಿಯಾಗಿ ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡಿ. ಇವತ್ತಿನ ದಿವಸ ತುಲಾ ರಾಶಿನಲ್ಲಿರ್ತಕ್ಕಂಥವ್ರು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆಯನ್ನು ಮಾಡಿ, ಒಂದು ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ, ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ. ಎಂಥ ಅಸಾಧ್ಯವಾಗಿರ್ತಕ್ಕಂಥ ಕೆಲಸವಿದ್ರೂ ಕೂಡ ತಾವು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಈಗಾಗಲೇ ಸ್ನಾನವನ್ನು ಮಾಡಿರ್ತಕ್ಕಂಥವ್ರು ನಡೆಯಿರಿ, ಈ ಕ್ಷಣ ನಡೆದು ಆ ಕೆಲಸವನ್ನು ಮುಗಿಸ್ಕೊಳ್ಳಿ. ಈ ಕ್ಷಣ ತಾವು ತುಪ್ಪದ ದೀಪ ಹಚ್ಚಿ. ಕಾರ್ಯಕ್ರಮ ಓಡ್ತಾ ಇದೆ, ಹೌದು, ಕೇಳಿಸ್ಕೊಳ್ತಾ ಇದ್ದೀರಿ. ಇವತ್ತಿನ ದಿವಸ ನನಗೊಂದು ಖುಷಿಯಾಗೋದೇನಪ್ಪ ಅಂದರೆ, ಯಾರೇ ಹೆಣ್ಣು ಮಕ್ಕಳು ನನ್ನ ಕಣ್ಮುಂದೆ ಬರಲಿ, ಅವರೆಲ್ಲರ ಬಾಯಲ್ಲಿ ಒಂದು ಮಾತು ಬರುತ್ತೆ, ಏನಪ್ಪ ಗುರುಗಳೇ, ಭಾನುವಾರ ಬಂದಿದ ತಕ್ಷಣ ನಿಮ್ಮ ಸ್ವರ ಮಾತ್ರ ನನಗೆ ಬಹಳ ಸಂತೋಷ ಆಗುತ್ತೆ, ನೀವು ಮಾತಾಡೋ ಶೈಲಿ ನನಗೆ ಇಷ್ಟ ಆಗುತ್ತೆ, ಆಮೇಲೆ ನೀವು ತಿಳಿಸ್ಕೊಡ್ತಾ ಇರತಕ್ಕಂಥ ವಿಚಾರ ನನಗಿಷ್ಟ. ಇದನ್ನು ನನಗೆ ನಾನು ಹೊಗಳ್ಕೊಳ್ತಾ ಇದ್ದೀನಿ ಅಂತಲ್ಲ, ಅವರು ಹೇಳಿದಾಗ ನನಗೆ ಆಗೋ ಸಂತೋಷ ಏನೋ ಒಂಥರ ಖುಷಿಯಾಗೋಗುತ್ತಪ್ಪ ನನಗೆ. ಆ ಒಂದು ವಿಚಾರ ಎಷ್ಟು ಆನಂದವಾಗಿ ಹೇಳ್ತಾರೆ ಅಂದರೆ, ನಿಮ್ಮ ಟಿ ವಿ ಆನ್ ಮಾಡಿಬಿಡ್ತೀವಿ ಗುರುಗಳೇ, ನಿಮ್ಮದಾಗ ಅಡುಗೆ ಮನೆಯಲ್ಲೋ ಕೆಲಸ ಮಾಡ್ತಾ ಇರ್ತೀವಿ, ಕೇಳಿಸ್ಕೊಳ್ತಾ ಇರ್ತೀವಿ. ಒಂದಿಷ್ಟು ಜನರ ಮಾತು ಹೀಗಾದರೆ, ಮತ್ತೊಂದಷ್ಟು ಜನ ನಾವು ಟಿ ವಿ ಆನ್ ಮಾಡಿ ಕೂತ್ಕೊಂಡ್ಬಿಟ್ರೆ ಬೇರೆ ಕೆಲಸನೇ ಇಲ್ಲ ಗುರುಗಳೇ, ಮುಗಿಯೋವರೆಗೂ ನಿಮ್ಮ ಮಾತು ಕೇಳಿಕೊಂಡೇ ನಾವು ಮುಂದೆ ಹೋಗೋದು. ಹಾಗೆ ಈಗ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರವನ್ನು ಗಮನದಲ್ಲಿಟ್ಕೊಳ್ಳಿ. ತುಲಾ ರಾಶಿನಲ್ಲಿರ್ತಕ್ಕಂಥವ್ರು ಈ ಕ್ಷಣ ಮಣ್ಣಿನ ಹಣತಿನಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ. ಸ್ನಾನ ಮಾಡಿಲ್ಲದೆ ಇರೋರು ನಡೀರಿ, ಎದ್ದೇಳಿ ಪಟ್ಟಂತವಾಗಿ ಸ್ನಾನ ಮಾಡ್ಕೊಂಡು ಬನ್ನಿ, ಕೂತ್ಕೊಳ್ಳಿ. ದೇವರ ಮನೆಯಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿ ತಾವು ತುಪ್ಪ ದೀಪವನ್ನು ಹಚ್ಚಿ ತಾವು ಮುಂದೆ ಹೋಗಿದ್ದೆ ಆದರೆ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ತುಲಾ ರಾಶಿನಲ್ಲಿರ್ತಕ್ಕಂಥವ್ರು ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಕೆಂಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತಿಳಿಸೋದಾದ್ರೆ, ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲಾ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಯೋಚನೆ ಮಾಡಬೇಡಿ, ಇವತ್ತಿನ ದಿವಸ ತಾವು ಅಂದ್ಕೊಂಡಿರೋ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ದೂರವಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ ನೋಡಿ. ಅಧಿಕ ಶ್ರಾವಣ ಮಾಸ, ಅಧಿಕ ಮಾಸದಲ್ಲಿ ಅಧಿಕ ಫಲಂ. ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ಕೈಲಾದಷ್ಟು ದಾನ ಧರ್ಮವನ್ನು ಮಾಡಿ. ನಿಮ್ಮ ಕೈಲಾದಷ್ಟು 33 ಪಟ್ಟು ದಾನ ಧರ್ಮವನ್ನು ಮಾಡಿ ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಚೆನ್ನಾಗಿದೆ. ಇವತ್ತಿನ ದಿವಸ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭೂಮಿಯ ವಿಚಾರವಾಗಿ ಲೇವಾದೇವಿ ಮಾಡಬೇಕಾದ್ರೆ ಆಗಲಿ, ಭೂಮಿಯ ವಿಚಾರವಾಗಿ ಮುಂದುವರಿಬೇಕು, ಯಾವುದಾದ್ರೂ ಒಂದು ಅಗ್ರಿಮೆಂಟ್ ಸೈನ್ ಹಾಕಬೇಕು, ಇಲ್ಲಾಂದ್ರೆ ಕಾಗದ ಪತ್ರಕ್ಕೆ ಸೈನ್ ಹಾಕಬೇಕು, ಈ ಎಲ್ಲ ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತಿನ ದಿವಸ ತಾವು ಹಿಂಗೆ ಹೇಳ್ತೀನಿ ಅಂತಲ್ಲ, ನಿಜಕ್ಕೂ ಸತ್ಯ. ಇವತ್ತಿನ ದಿವಸ ಮಂಗಳ ಮುಖಿಯರಿಗೆ ತಾವು ಸಹಾಯವನ್ನು ಮಾಡಿ 33 ಪಟ್ಟು, ಒಂದು 33 ರೂಪಾಯಿ ತಾವು ಅವರು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಂಡ್ರು ಕೂಡ ಸಾಕು. ಮಂಗಳ ಮುಖಿಯವರಿಗೆ ತಾವು ಒಂದು 33 ಪಟ್ಟು ದಾನ ಧರ್ಮವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಅವರ ಕೈಯಲ್ಲಿ ಒಂದು ಆಶೀರ್ವಾದವನ್ನು ತಗೊಳ್ಳಿ. ಈಗ ಏನಪ್ಪ, ಏನು ಗುರುಗಳು ಹೀಗೆ ಹೇಳ್ತಾರಲ್ಲ, ಹಾಗೆ ಅಂದ್ಕೊಂಡ್ಬೇಡಿ. ಅವರು ಮಹಾಲಕ್ಷ್ಮಿಯ ಸ್ವರೂಪ. ತಾವು ಅಂದ್ಕೊಂಡಿದ್ದೀರಿ, ಏನು ಗುರುಗಳೇ ನೀವು ಹೇಗೆ ಹೇಳ್ತಾ ಇದ್ದೀರಾ, ಅವರಲ್ಲೊಂದು ಶಕ್ತಿ ಇದೆ. ನಿಜಕ್ಕೂ ಸಾಕಷ್ಟು ಜನ ಅವರನ್ನು ಅಪಹಾಸ್ಯ ಮಾಡ್ತಾ ಇದ್ದೀರಿ. ಯಾರೂ ಕೂಡ ಅವರನ್ನು ಅಪಹಾಸ್ಯ ಮಾಡಬೇಡಿ, ಬೇರೆ ರೀತಿಯಲ್ಲಿ ನೋಡಬೇಡಿ, ಬೇರೆ ದೃಷ್ಟಿಕೋನದಲ್ಲಿ ನೋಡಬೇಡಿ, ಒಳ್ಳೆಯ ರೀತಿಯಲ್ಲಿ ನೋಡಿ. ಅವರೂ ಕೂಡ ಒಬ್ಬ ಸತ್ಪ್ರಜೆಗಳೇ, ಅವರೂ ಕೂಡ ಭಾರತೀಯರೇ, ಅವರೂ ಕೂಡ ಮಾನವರೇ, ಅವರೂ ಕೂಡ ಮನುಷ್ಯರೇ, ಅವರೂ ಕೂಡ ನಮ್ಮ ಹಾಗೆ ಉಸಿರಾಡ್ತಾರೆ. ಅವರನ್ನು ನಾವು ಬೇರೆ ಮಾಡೋದು ಬೇಡ. ಎಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಕೂಡ ಮಾನವರೇ. ಅವರನ್ನು ಕೂಡ ಒಂದೇ ರೀತಿ, ಒಂದೇ ದೃಷ್ಟಿನಲ್ಲಿ ನೋಡೋಣ. ಮಹಾಲಕ್ಷ್ಮಿಯ ಸ್ವರೂಪ ನಿಜವಾಗ್ಲೂ ಅವರಲ್ಲಿರ್ತಕ್ಕಂಥ ಶಕ್ತಿನೇ ಬೇರೆ. ಒಂದು ಸತಿ ತಾವು ಇವತ್ತಿನ ದಿವಸ ಅಧಿಕ ಶ್ರಾವಣ ಮಾಸ 33 ಪಟ್ಟು ದಾನ ಧರ್ಮವನ್ನು ಮಾಡಿ ಅವ್ರ ಕೈಯಲ್ಲಿ ಒಂದು ದೃಷ್ಟಿ ತೆಗೆಸ್ಕೊಳ್ಳಿ ಸಾಕು. ಅವರು ಕಾಯಿನನ್ನು ಕಚ್ಚಿಬಿಟ್ಟು ಒಂದು ದೃಷ್ಟಿ ತೆಗೆದುಬಿಟ್ಟು ಕೊಡ್ತಾರೆ.
ಆ ಒಂದು ಕಾಯಿನನ್ನು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ಳಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದು ಸತ್ಯ. ಈ ಒಂದು ಅನುಷ್ಠಾನವನ್ನು ಮಾಡಿ ಇವತ್ತಿನ ದಿವಸ ನಿಮ್ಮ ಇಷ್ಟಾರ್ಥಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಮತ್ತೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ, 2 ಸಂಖ್ಯೆ ಬಹಳ ಚೆನ್ನಾಗಿದೆ. 2 ಪಟ್ಟು ತಾವೇನು ಕೆಲಸವನ್ನು ಕೂಡ ಮಾಡಿದ್ರೂ ಚೆನ್ನಾಗಿರುತ್ತೆ. ಆದರೆ ಆ 2 ನಂಬರನ್ನು ಮನಸ್ಸಿನಲ್ಲಿ ಇಟ್ಕೊಂಡು 33 ಪಟ್ಟು ತಾವು ದಾನವನ್ನು ಮಾಡಿದ್ದೇ ಆದರೆ ಅಂದುಕೊಂಡಿರ್ತಕ್ಕಂಥ ಕೆಲಸದಲ್ಲಿ ಮತ್ತಷ್ಟು ಮಗದಷ್ಟು ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರಾಶಿ. ಧನುರ್ರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧನುರ್ರಾಶಿನಲ್ಲಿರ್ತಕ್ಕಂಥವರ ಭವಿಷ್ಯತ್ತನ್ನು ನೋಡೋದಾದ್ರೆ ಸ್ವಲ್ಪ ಜೋಪಾನ, ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಆದಷ್ಟು ಸ್ವಲ್ಪ ಮೌನದಿಂದ ಇರತಕ್ಕಂಥದ್ದೇ ಬಹಳ ಉತ್ತಮ. ವ್ಯಾಜ್ಯಕ್ಕೆ ಈಡಾಗ್ತಕ್ಕಂಥ ಪರಿಸ್ಥಿತಿಗಳು ಸಾಕಷ್ಟು ಕಂಡು ಬರ್ತಾ ಇದೆ. ಮಾತನಾಡ್ತಕ್ಕಂಥ ಮನಸ್ಸರಿಯ ಚಲನವಲನಗಳನ್ನು ನಾವು ಗಮನಿಸಿ ಹೇಳೋದಾದರೆ ಎಡಭಾಗದಲ್ಲಿ ಅದರ ಚಲನವಲನಗಳಿದೆ ಮತ್ತು ಎಡಭಾಗದಲ್ಲಿ ತಲೆ ಬಗ್ಗಿಸಿ ಅದರ ಚಲನವಲನಗಳನ್ನ ನಾವು ನೋಡೋದಾದರೆ ಸ್ವಲ್ಪ ಜೋಪಾನ, ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥವ್ರು ಇರ್ತೀರಿ. ಇವತ್ತಿನ ದಿವಸ ತಾವು ಏನೇ ಕೆಲಸವನ್ನು ಮಾಡಿ ಒಂದು ವಿಚಾರ ಮನಸ್ಸಲ್ಲಿ ಇಟ್ಕೊಳ್ಳಿ, ಯಾವುದೇ ರೀತಿ ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದು ಬೇಡವೇ ಬೇಡ. ತಾವು ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದು ಬೇಡ. ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಏನೇ ಭೂಮಿ ವಿಚಾರ ವ್ಯಾಪಾರ ಮಾಡ್ತಕ್ಕಂಥದ್ದಾಗಲಿ ವ್ಯವಹಾರ ಮಾಡ್ತಕ್ಕಂಥದ್ದಾಗಲಿ ಇವತ್ತು ಬೇಕಂತಾನೆ ನಿಮಗೆ ಪರೀಕ್ಷೆ ಮಾಡೋ ರೀತಿ ಬರುತ್ತೆ. ಯಾರೋ ಒಬ್ರು ಬರ್ತಾರೆ, ಏನೋ ಒಂದು ಕಾಗದ ತಗೊಂಡ್ಬರ್ತಾರೆ, ಸಹಿ ಹಾಕಿ ಅಂತಾರೆ, ಹಾಕ್ಬೇಡಿ. ಅದನ್ನೆಂಥ ವಿಚಾರ ಆಗಲಿ, ಒಳ್ಳೇದನ ಆಗಲಿ ಕೆಟ್ಟದ್ದನ ಆಗಲಿ. ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಒಳ್ಳೇದಾದರೂ ಹಾಕ್ಬಾರ್ದ ಗುರುಗಳೇ ಅಂತ ಹೇಳೋದಾದರೆ ಆ ಕ್ಷಣ ಒಳ್ಳೇದಾಗಲಿ ಅಂತ ನೀವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಹಾಕ್ತೀರಿ. ಆದರೆ ಯಾರು ಕಷ್ಟದಲ್ಲಿರ್ತಾನೋ ಆ ವ್ಯಕ್ತಿಗೂ ಕೂಡ ತಾವು ಒಳಿತಾಗಬೇಕಲ್ವಾ? ನೀವು ಕೊಟ್ಟಿರ್ತಕ್ಕಂಥ ಸಹಾಯ ಆತನಿಗೆ ಸಂಪೂರ್ಣವಾಗಿ ಸಲ್ಲಬೇಕಲ್ವಾ? ಅದರ ಲಾಭ ಆತ ಅನುಭವಿಸ್ಬೇಕಲ್ವಾ? ಆತನೂ ಕೂಡ ಅನುಭವಿಸೋಕ್ಕಾಗೋದಿಲ್ಲ, ಸಮಸ್ಯೆಗೀಡಾಗುತ್ತೆ. ಜೋಪಾನ, ಇದನ್ನು ತಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಇವತ್ತಿನ ದಿವಸ ಅಷ್ಟು ಸ್ವಲ್ಪ ಜೋಪಾನ. ಹಣಕಾಸಿನ ವಿಚಾರವಾಗ್ಲೂ ಕೂಡ ಸ್ವಲ್ಪ ತಾವು ಸೂಕ್ಷ್ಮವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ಹಸಿರು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬೇಡ, ಅಷ್ಟಾಗಿ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದಲ್ಲ. ಹಸಿರು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸಬೇಡಿ. ಇದನ್ನು ಹೊರತಾಗಿ ತಾವು ಏನೊಂದು ಕೆಲಸವನ್ನು ಮಾಡಿದ್ರೂ ಕೂಡ ಇರೋದರಲ್ಲಿ ಒಂದಿಷ್ಟು ಸುಖಾಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರಾಮಾಗಿ ಕುಟುಂಬಸ್ಥರ ಜೊತೆ ಕಾಲವನ್ನು ಕಳೀರಿ. ಭಗವಂತನ ಅನುಗ್ರಹದಿಂದ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಶನಿ ಪರಮಾತ್ಮನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ದಿವಸ ಸಾಕಷ್ಟು ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ಆದರೆ ಏನೊಂದು ಕೆಲಸವನ್ನು ಅಂದ್ಕೊಂಡು ಕೂಡ ಕಾರ್ಯಸಿದ್ಧಿ ಪಡಿಸ್ಕೊಳ್ಳೋದಿಲ್ಲ. ಆದರೆ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿ ಮಾತ್ರ ನಿಮ್ಮದಾಗತ್ತೆ. ನೆಮ್ಮದಿಯುತವಾಗಿರ್ತಕ್ಕಂಥ ಬದುಕು ಇವತ್ತಿನ ದಿವಸ ನಿಮ್ಮದು. ಆದರೆ ದೂರವಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ಹಣಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಇದು ಯಾವುದೂ ಕೂಡ ಅಷ್ಟಾಗಿ ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಆದರೆ ನಿಮ್ಗೊಂದು ಅದೃಷ್ಟ ಏನಪ್ಪ ಅಂದರೆ ಕುಟುಂಬದಲ್ಲಿ ಯಾವುದೇ ರೀತಿ ಕಲಹಗಳು ಉಂಟಾಗೋದಿಲ್ಲ. ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮೀನರಾಶಿನಲ್ಲಿರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಅಂಗವಿಕಲರಿಗೆ ಏನಾದರೂ ಒಂಚೂರು ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅಧಿಕ ಶ್ರಾವಣ ಮಾಸದ ಭಾನುವಾರ ಮಹಾವಿಷ್ಣುವನ್ನ ಪ್ರಾರ್ಥನೆಯನ್ನು ಮಾಡಿ ಧಾನ್ಯಗಳನ್ನೇ ದಾನ ಮಾಡಿ ಅಂಗವಿಕಲರಿಗೆ ಏನಾದರೂ ಅವ್ರ ಕೈಲಾಗಿರ್ತಕ್ಕಂಥ ಸಹಾಯ ತಾವು ಅವರಿಗೆ ಮಾಡಿದ್ದೇ ಆದರೆ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಅಂಗವಿಕಲರು ತಾವು ಎಲ್ಲಿಗೆ ಗಮನಕ್ಕೆ ಬಂದರೂ ಕೂಡ ಅವರಿಗೆ ನಿಮ್ಮ ಕೈಲಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ. ಇದೊಂದು ವಿಚಾರವನ್ನು ತಾವು ಮನಸ್ಸಲ್ಲಿಟ್ಕೊಳ್ಳಿ. ಮತ್ತು ವಾಸ್ತುಗೃಹದಲ್ಲಿ ಹಿರಿಯರಿಗೆ ಗೌರವಿಸಿ, ನಿಮ್ಮ ಪಿತೃಗಳಿಗೆ ಮಾತಾಪಿತೃಗಳಿಗೆ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ತಂದೆ ತಾಯಿಯ ಪಾದರವಿಂದಗಳಿಗೆ ನಮಸ್ಕರಿಸಿ ತಾವು ಮುಂದೆ ಹೋಗಿದ್ದೇ ಆದರೆ ಇರೋದರಲ್ಲಿ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ತಾವು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. 12 ರಾಶಿಗಳಲ್ಲಿರತಕ್ಕಂಥ ಫಲಾಫಲಗಳನ್ನು ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದಾಗಿದೆ. ಇವತ್ತಿನ ದಿವಸ ಬಂಗಿನ ಸಮಸ್ಯೆಗೆ ವಿಶೇಷವಾಗಿರ್ತಕ್ಕಂಥ ಔಷಧಿಯನ್ನು ತಿಳ್ಕೊಂಡಿದ್ದೇವೆ, ತಂತ್ರವೂ ತಿಳ್ಕೊಂಡಿದ್ದೇವೆ, ಮಂತ್ರವೂ ತಿಳ್ಕೊಂಡಿದ್ದೇವೆ, ಯಂತ್ರವೂ ತಿಳ್ಕೊಂಡಿದ್ದೇವೆ, ಆಯುರ್ವೇದದ ಔಷಧಿಯನ್ನು ಕೂಡ ತಿಳ್ಕೊಂಡಿದ್ದೇವೆ. ಇನ್ನು ದಿನ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಂಡಿದ್ದೇವೆ. ಇನ್ನು ಮುಂಬರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಒಂದಷ್ಟು ಮಾಹಿತಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ನಾನು ನಿಮ್ಮ ಶ್ರೀನಿವಾಸ್ ಶರ್ಮಾ. ಒಳ್ಳೆಯದಾಗಲಿ, ಶುಭವಾಗಲಿ, ನಮಸ್ತೆ.